Namaste. Welcome to the live introductory seminar on Kundalini Jagruti Shivira. ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಪೂರ್ವಭಾವಿ ಸಭೆ ಅಂತ ಭಾವಿಸಿ ಅಥವಾ ಒಂದು ಫ್ರೀ ಸೆಮಿನಾರ್ ಅಂತ ಭಾವಿಸಿ ಇದಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಾವು ಯಾವುದೇ ಕಾರ್ಯಕ್ರಮವನ್ನು ಗುರುಸ್ತುತಿಯೊಂದಿಗೆ ಪ್ರಾರಂಭ ಮಾಡ್ತೇವೆ. ನೀವು ಕೂಡ ನನ್ನ ಜೊತೆ ಭಾಗವಹಿಸಿ ಗುರುಸ್ತುತಿಯೊಂದಿಗೆ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಬೆನ್ನೀರ ಇರಿಸಿ ಕೂತ್ಕೊಳ್ಳಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುನ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹಾಗೆ ಕಣ್ಮುಚ್ಚಿ ಮನಸ್ಸಿನಲ್ಲಿಯೇ ನಮ್ಮ ತಂದೆ ತಾಯಿಗಳ ಪಾದಸ್ಪರ್ಶ ಮಾಡೋಣ. ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆಯೋಣ. ನಮ್ಮ ಪ್ರೀತಿ ಪಾತ್ರ ಗುರುಗಳಿಗೆ ನಮಿಸೋಣ. ನಮ್ಮ ಇಷ್ಟ ದೈವಕ್ಕೆ ನಮಿಸೋಣ. ಬದುಕಿನಲ್ಲಿ ಏನಾದರೂ ಉನ್ನತವಾದ್ದನ್ನ ಸಾಧಿಸಬೇಕಾದ್ರೆ ಮಾತಾ ಪಿತಾ ಗುರು ದೈವ ಇವುಗಳ ಆಶೀರ್ವಾದ ಬೇಕು. ಹಾಗಾಗಿ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಇಷ್ಟದೇವೋಭವ ಸ್ಮರಿಸ್ತಾ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ತಾ ಉಸಿರನ್ನು ನಿಧಾನವಾಗಿ ಹೊರಹಾಕ್ತಾ ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜುತ್ತಾ ಮುಖ ಕಣ್ಣುಗಳನ್ನು ಸ್ಪರ್ಶಿಸ್ತಾ ಹಾಯಾಗಿ ಪ್ರಫುಲ್ಲಿತರಾಗಿ ಹರ್ಷಾನಂದದ ಭಾವನೆಗಳಿಂದ ಕಣ್ಬಿಡೋಣ. ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಹಾಗೆ ಕುಂಡಲಿನಿ ಧ್ಯಾನ, ಕುಂಡಲಿನಿ ಯೋಗ, ಕುಂಡಲಿನಿ ಜಾಗೃತಿ, ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಈ ಒಂದು ಉಚಿತ ಕಾರ್ಯಾಗಾರಕ್ಕೆ ಮತ್ತೊಮ್ಮೆ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ, ಕುಂಡಲಿನಿ ಈ ಹೆಸರು ಬಹಳ ಸನಾತನವಾದ. ಆ ಹೆಸರೇ ಹೇಳುವ ಹಾಗೆ ಕುಂಡಲಿನಿ ಅಂತಂದ್ರೆ ಸುರುಳಿಯಾಕಾರವಾಗಿ ಸುತ್ತಿಕೊಂಡಿರ್ತಕ್ಕಂಥದ್ದು ಅಂತ. ಕುಂಡಲಿನಿ ಶಕ್ತಿ ನಮ್ಮೆಲ್ಲರಲ್ಲಿ ಒಂದು ಜಾಗೃತಿಗೊಂಡಿರ್ತಕ್ಕಂಥ, ಇನ್ನೊಂದು ಜಾಗೃತಗೊಳ್ಳದೆ ಸುಪ್ತವಾಗಿರ್ತಕ್ಕಂಥ ಎರಡು ಶಕ್ತಿಗಳಿವೆ ಅಥವಾ ಪ್ರಜ್ಞೆಗಳಿವೆ ಅಂತ ಹೇಳ್ಬೋದು, ಮನಸ್ಸುಗಳಿವೆ ಅಂತ ಹೇಳ್ಬೋದು. ಅದನ್ನೇ ಜಾಗೃತ ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ, ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಅಂತ ನಾನು ಹಿಪ್ನೋಟಿಕ್ ಭಾಷೆಯಲ್ಲಿ ಕೂಡ ಹೇಳ್ಬೋದು. ಸೊ ವ್ಯಕ್ತಗೊಂಡಿರ್ತಕ್ಕಂಥದ್ದು ಎಷ್ಟಿದೆ ಅಂತಂದ್ರೆ ಕೇವಲ 10% ಇದೆ. ನಮ್ಮೆಲ್ಲರಲ್ಲಿ ವ್ಯಕ್ತಗೊಂಡಿರ್ತಕ್ಕಂಥ ಪ್ರಜ್ಞೆ ಅಂದ್ರೆ ಜಾಗೃತವಾಗಿ ವ್ಯಕ್ತಗೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಪ್ರಜ್ಞೆ ಅಂದ್ರೆ ಜಾಗೃತ ಚೇತನ ಓನ್ಲಿ 10%. ಇಟ್ ಈಸ್ ಲೈಕ್ ಎ ಟಿಪ್ ಆಫ್ ದಿ ಐಸ್ಬರ್ಗ್. ನೀವು ಸಮುದ್ರದಲ್ಲಿ ಒಂದು ಹಿಮಗಡ್ಡೆ ಮುಳುಗಿದ್ದರೆ
ಅದರ ಎಷ್ಟು ಭಾಗ ನೀವು ನೋಡ್ಬೋದು? ಕೇವಲ 10% ಮಾತ್ರ ನಮಗೆ ಕಾಣ್ತದೆ. ಹಾಗೆ ನಮ್ಮೆಲ್ಲರ ಒಳಗಡೆ ಒಂದು ದೈತ್ಯ ಶಕ್ತಿ ಹುದುಗಿದೆ, ಅದರ ತುದಿ ಮಾತ್ರ ಕಾಣ್ತಾ ಇದೆ, ಬಾಲದ ಹಾಗೆ ಕೆಲಸ ಮಾಡ್ತಾ ಇದೆ. ಸೊ ಇನ್ನು 90% ಶಕ್ತಿ ನಮ್ಮೆಲ್ಲರಲ್ಲಿ ಗುಪ್ತವಾಗಿ ಸುಪ್ತವಾಗಿ ಹಾಗೇ ಇದೆ, ವ್ಯಕ್ತಗೊಳ್ಳದೆ ಹಾಗೆ ಇದೆ. ಅದನ್ನ ಜಾಗೃತಿಗೊಳಿಸ್ತಕ್ಕಂಥ ಒಂದು ಯೋಗ ಸಾಧನೆಯೇ ಕುಂಡಲಿನಿ ಯೋಗ. ಇದು ಯೋಗನೇ, ಇದೊಂದು ಯೋಗ ಸಾಧನೆ. ಇದರಲ್ಲಿ ಮುದ್ರೆಗಳು ಇನ್ವಾಲ್ವ್ ಆಗಿದೆ, ಪ್ರಾಣಾಯಾಮ ಇನ್ಕ್ಲೂಡ್ ಆಗಿದೆ, ಆಮೇಲೆ ಬೀಜ ಮಂತ್ರಗಳು ಇನ್ಕ್ಲೂಡ್ ಆಗಿದೆ, ಧ್ಯಾನ ಇನ್ಕ್ಲೂಡ್ ಆಗಿದೆ, ಶವ ಸಾಧನೆ ಇನ್ಕ್ಲೂಡ್ ಆಗಿದೆ, ಆಮೇಲೆ ಫ್ರೀ ಎಕ್ಸಸೈಸಸ್, ಲೂಸನಿಂಗ್ ಎಕ್ಸಸೈಸಸ್, ಅನೇಕ ಕ್ರಿಯಾಸ್, ಬಂಧಾಸ್, ಮುದ್ರಾಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್ ಯೋಗ. ಹಾಗಾಗಿ ಇದು ಒಂದು ಯೋಗನೇ. ಅಧ್ಯಾತ್ಮ ಯೋಗದಲ್ಲಿ 4 ಇದೆ. ಬರ್ಕೋಬಹುದು ನೀವು, ಪೆನ್ನು ಪೇಪರ್ ಇದ್ರೆ ಬೇಕಾದ್ರೆ, ಫಾರ್ ಯುವರ್ ಇನ್ಫಾರ್ಮೇಶನ್. ಓಕೆ. ಸಾಂಖ್ಯ, that is the first step of sadhana, Sankhya, then Taraka, then Kundalini, then the 4th step is Amanaska. I'll repeat again: Sankhya, Taraka, Kundalini, Amanaska. ಸೊ ಇವೆಲ್ಲ ಒಂದು ಸಾಧನಾ ಕ್ರಮಗಳೇ. ಜಾಗೃತಿಯನ್ನ ಒಳಗಡೆ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಆ ಹೊದಗಿರುವ 90ರಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನ ಅನೇಕ ರೀತಿಯಲ್ಲಿ ಕೂಡ ನಾವು ಜಾಗೃತಗೊಳಿಸಬಹುದು. ಅನೇಕ ರೀತಿಗಳು ನೋಡೋಣ ಒಂದೊಂದಾಗಿ, ಯಾವ್ಯಾವ ರೀತಿಯಲ್ಲಿ ಅದನ್ನು ಜಾಗೃತಗೊಳಿಸಬಹುದು. ಫಸ್ಟ್ ಪೂಜೆಯಿಂದ ಕೂಡ ಕುಂಡಲಿನಿ ಜಾಗೃತಿಗೊಳ್ತದೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಯಾವ ಪೂಜೆ? ಅದು ಅನುಷ್ಠಾನದ ಕ್ರಮದಲ್ಲಿ ಮಾಡ್ತಕ್ಕಂಥ ಪೂಜೆ. ಈಗ ಸ್ವಾಮಿಗಳೇನ್ ಮಾಡ್ತಾರೆ, ಚಾತುರ್ಮಾಸದಲ್ಲಿ ಅನುಷ್ಠಾನಕ್ಕೆ ಕೂರ್ತಾರೆ. ಯಾಕೆ 3 ತಿಂಗಳ ಅನುಷ್ಠಾನಕ್ಕೆ 4 ತಿಂಗಳು ಕೂರ್ಬೇಕು? ಅದು ಕೂಡ ಆ ಒಂದು ಜಾಗೃತಿಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಅನುಷ್ಠಾನದ ಕ್ರಮದಲ್ಲಿ ಮಾಡೋದು. 1 ದಿವಸ ಮಾಡೋದು ಪೂಜೆ, 1 ತಿಂಗಳ ಬಿಟ್ಬಿಡೋದು, ಇದರಿಂದ ಏನು ಪ್ರಯೋಜನ ಆಗದೆ. ಆನ್ ಅಂಡ್ ಆಫ್ ಮಾಡಿದ್ರೆ ಏನು ಪ್ರಯೋಜನ ಆಗದೆ. ಒಂದು ನಿತ್ಯ ನಿಯಮಿತವಾಗಿ ಒಂದು 10 ನಿಮಿಷ, ಕನಿಷ್ಠ ಅರ್ಧ ತಾಸು, ಇದನ್ನು ಯಾರು ಮಾಡಿಕೊಂಡು ಬರ್ತಾರೋ ಅವರಲ್ಲಿ ಯಥಾಶಕ್ತಿ ಅದು ಜಾಗೃತಿಗೊಳ್ತದೆ. ಇಫ್ ನಾಟ್ 100%. ಇದು ಒಂದು. ಎರಡನೇದು, ಜಪದಲ್ಲಿ ನಿರಂತರವಾಗಿ ಜಪ ಮಾಡ್ತಾ ಇದ್ರೆ, ಉದಾಹರಣೆಗೆ ಹನುಮಾನ್ ಚಾಲಿಸ ನಿರಂತರವಾಗಿ ಜಪ ಮಾಡಿದ್ರೆ ಕುಂಡಲಿನಿ ಜಾಗೃತಿ ಆಗ್ತದೆ. ಬರೀ ನೀವು ರಾಮ 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 2 ಅಕ್ಷರ ಸಾಕು. ಇದನ್ನ ಜಪತೆ ನಿರಂತರ ಅಂತಾರಲ್ಲ, ಆಂಜನೇಯ ಬಲ್ಲ, ಅಕ್ರೂರ ಬಲ್ಲ, ನಾರದ ಬಲ್ಲ ಅಂತ ಹೇಳ್ತಾರೆ ರಾಮನಾಮವನ್ನ ಸ್ಮರಣೆ ಮಾಡೋದಕ್ಕೆ. ಹಾಗಾಗಿ ಈ 3ರಲ್ಲಿ ಕೂಡ ಕುಂಡಲಿನಿ ಜಾಗೃತಿ ಆಗಿತ್ತು. ನಾರದರಲ್ಲಿ, ಮುಖ್ಯವಾಗಿ ಹನುಮಂತನಲ್ಲಿ. ಯಾಕೆಂದ್ರೆ ರಾಮನಾಮ ಜಪಧ್ಯಾನ ಮಾಡ್ತಿದ್ರು. ಇದು ಜಪಧ್ಯಾನದಿಂದಲೂ ಕೂಡ ಜಾಗೃತಿಗೊಳ್ತದೆ. ಆ ವಾಲ್ಮೀಕಿಗೆ ಏನು ಉಪದೇಶ ಮಾಡಿದ್ರು? ವಾಲ್ಮೀಕಿಯಲ್ಲಿ ಕುಂಡಲಿನಿ ಜಾಗೃತಿ ಆದ್ಮೇಲೆ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತಿದೆ. ಕುಂಡಲಿನಿ ಜಾಗೃತಗೊಳ್ಳುವ ಮುನ್ನ, ಕುಂಡಲಿನಿ ಜಾಗೃತಿಗೊಂಡ ಮೇಲೆ ನಿಮ್ ಬದುಕನ್ನ 2 ಡಿವೈಡ್ ಮಾಡಬಹುದು. ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳುವ ಮುನ್ನ ಜೀವನ, ಜಾಗೃತಿಗೊಂಡ ನಂತರದ ಜೀವನ ಮಿರಾಕಲ್ಸ್ ಇಂದ ತುಂಬಿರ್ತದೆ ಕಣ್ರಿ. ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್. ನನ್ನ ಪೂರ್ವಾಶ್ರಮ ಕೇಳಿದ್ರೆ ನೀವು ವಾಲ್ಮೀಕಿಗಿಂತ ಏನೇನೂ ಕಡಿಮೆ ಇಲ್ಲ. ಹಾಗಿದ್ದವನ್ನ ಪರಮ ಆಸ್ತಿಕ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಪರಮ ನಾಸ್ತಿಕನಾಗಿ ಬದುಕಿದ್ದೆ ನಾನು. ಸೊ ಕರ್ಮವಶಾತ್ ಅದು ಯಾರಿಗೂ ತಪ್ಪಿದ್ದಲ್ಲ. ಹಾಗಾಗಿ ಪೂರ್ವಾಶ್ರಮದಲ್ಲಿ ನಾನು ಹಾಗೆ ಇದ್ದೆ. ವಾಲ್ಮೀಕಿಗಿಂತ ಘನಘೋರವಾದ ಪಾತಕಗಳನ್ನ ಮಾಡಿದ್ದವನ್ನ, ಎಲ್ಲಾ ತಪ್ಪುಗಳನ್ನ ಮಾಡಿದ್ದವನ್ನ. ಸೊ ಕುಂಡಲಿನಿ ಜಾಗೃತಿ ಆದ ನಂತರ ನನ್ನ ಬದುಕಲ್ಲಿ ಮಹತ್ತರವಾದ ಬದಲಾವಣೆ ಆಯಿತು. ಸೊ
ನಮ್ಮ ಬದುಕುಗಳನ್ನ ಎರಡು ಡಿವೈಡ್ ಮಾಡ್ಬೋದು. ಕುಂಡಲಿನಿ ಜಾಗೃತಿಯ ಮುನ್ನ, ಕುಂಡಲಿನಿ ಜಾಗೃತಿ ನಂತರ, ಹೀಗೆ ಡಿವೈಡ್ ಮಾಡ್ಕೋಬಹುದು. ಧ್ಯಾನದ ಮುನ್ನ, ಧ್ಯಾನದ ನಂತರ, ಪೂಜೆ ಮಾಡುವ ಮುನ್ನ, ಪೂಜೆ ಮಾಡಿದ ನಂತರ, ಜಪದ ಮುನ್ನ, ಜಪ ಮಾಡಿದ ನಂತರ, ಹೀಗೆ ನಾವು ಡಿವೈಡ್ ಮಾಡ್ಕೋಬಹುದು. ಸಾಧನೆಯ ಮುನ್ನ, ಸಾಧನೆಯ ನಂತರ, ಸಿದ್ಧಿಯ ಮುನ್ನ, ಸಿದ್ಧಿಯಾದ ನಂತರ, ಹೀಗೆ. ಅಲ್ಲಪ್ಪ, ಅನಕ್ಷರಸ್ಥ ಅವನು, ಹೆಬ್ಬೆಟ್ಟಿನವನು ವಾಲ್ಮೀಕಿ. ಅವನಿಗೆ ಯಾವಾಗ ಸಾಧನೆಯ ಮೂಲಕ ಅವನು ರಾಮ 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 ಹೀಗೆ ಹೇಳ್ತಾ ಹೇಳ್ತಾ ಅವನ ಮೇಲೆ ಹುತ್ತಾನೆ ಬೆಳೀತು, ಅಷ್ಟು ನಿಮಗ್ನನಾಗಿ ಸಾಧನೆ ಮಾಡ್ದ. ಆ ನಿಮಗ್ನತೆ ಬೇಕು ನಮಗೆ, ಆ ಡಿಟರ್ಮಿನೇಷನ್ ಬೇಕು. ಸುಮ್ಮನೆ ಆನ್ ಅಂಡ್ ಆಫ್ ಆಗಿ ಮಾಡೋದು ಅಲ್ಲ. ಯಾವುದೇ ಸಾಧನೆ, ಫಾರ್ ಯುವರ್ ಇನ್ಫಾರ್ಮೇಶನ್, ನೀವು ಪೂಜೆ ಮಾಡ್ರಿ, ಜಪ ಮಾಡ್ರಿ, ಧ್ಯಾನ ಮಾಡ್ರಿ, ಪ್ರಾರ್ಥನೆ ಮಾಡಿ, ಮತ್ತೆ ಇನ್ನೇನಾದ್ರೂ ಮಾಡಿ, ಅದಕ್ಕೆ ಒಂದು ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಬೇಕಾಗ್ತದೆ. ಆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಅಂತಹ ಸಾಧನೆಗಳಿಂದ ಕುಂಡಲಿನಿ ಜಾಗೃತಿ ಆಗ್ತದೆ. ಸೊ ಪೂಜೆ ಆಯಿತು, ಜಪಧ್ಯಾನದಿಂದಲೂ ಆಗ್ತದೆ, ತಪಸ್ಸಿಂದಲೂ ಆಗ್ತದೆ, ಆಮೇಲೆ ಉಪಾಸನೆ ಮಾಡೋದ್ರಿಂದಲೂ ಆಗ್ತದೆ, ಉಪಾಸನ ಕ್ರಮಗಳಿಂದ ಕೂಡ ಆಗ್ತದೆ. ಕೆಲವು ಉಪಾಸನಾ ಸಾಧನಗಳಿದೆ, ಅದರಿಂದಲೂ ಕೂಡ ಆಗ್ತದೆ. ಅದಾದ್ಮೇಲೆ ವ್ರತ ಮಾಡದ ಕೂಡ ಆಗ್ತದೆ, ಫಾರ್ ಯುವರ್ ಇನ್ಫಾರ್ಮೇಶನ್. ಈಗ ಕೆಲವರು ಅಯ್ಯಪ್ಪ ಮಾಲೆ ಹಾಕೊಂಡು 40 ದಿವಸ ದೀಕ್ಷಾಬದ್ಧರಾಗಿ ಅವರು ಸಾಧನೆ ಮಾಡ್ತಾರೆ. ಅವರಲ್ಲಿ ಕೂಡ ತಕ್ಕ ಮಟ್ಟಿಗೆ, ನಾನು ಹೇಳ್ತಿರ್ತಕ್ಕಂಥದ್ದು ತಕ್ಕ ಮಟ್ಟಿಗೆ ಆಗ್ತದೆ. ಎಷ್ಟೋ ಜನ ವ್ಯಸನಗಳಿಂದ ಹೊರಬಂದವರಿದ್ದಾರೆ. ಅಯ್ಯಪ್ಪ ಮಾಲೆ ಹಾಕೊಂಡು ಮಾಲಾಧಾರಿಗಳು ಎಷ್ಟೋ ಜನ ವ್ಯಸನಗಳಿಂದ ಹೊರಬಂದವರಿದ್ದಾರೆ. ಯಾಕೆಂದ್ರೆ ಆ ಹೊರಬರ್ಬೇಕಾದ್ರೆ ಅಪಾರವಾದ ಆತ್ಮಶಕ್ತಿ ಬೇಕಾಗ್ತದೆ. ಅದರ ಪೂರ್ವದಲ್ಲಿ ಯಾರು ಏನ್ ಹೇಳಿದ್ರು ಅವನು ಬರೋಕ್ಕಾಗೋದಿಲ್ಲ. ಆದ್ರೆ ಅವನಿಗೆ ವಿಲ್ ಪವರ್ ಜಾಗೃತಿ ಆದ್ರೆ ಅದನ್ನ ಏನ್ ಬೇಕೋ ಅದನ್ನು ತ್ಯಜಿಸ್ತಾನೆ. ಅದು ಕೂಡ ಕುಂಡಲಿನಿಯ ಒಂದು ರೂಪವೇ. ನೀವು ಏನೇನೋ ಅಂದ್ಕೊಂಡ್ಬಿಟ್ಟಿದ್ರಿ ಕುಂಡಲಿನಿ ಜಾಗೃತಿ ಆದ್ರೆ ರಿಂಗ ಡ್ಯಾನ್ಸ್, ಇದೇನು ಇಲ್ಲ. ಅದೆಲ್ಲ ಬರೀ ಭ್ರಮೆ, ಅದೆಲ್ಲ ಭ್ರಮೆ. ಅದು ಬಿಟ್ಬಿಡಿ. ಅಂಥದನ್ನೆಲ್ಲ ನೀವು ನೋಡಿದ್ದೀರಲ್ಲ ಯೂಟ್ಯೂಬ್ಗಳಲ್ಲಿ, ಅಂಥದ್ದು ಪಕ್ಕಕ್ಕಿಡಿ. ಕೆಲವರಿಗೆ ತಮ್ಮ ಮೈ ಮನಗಳ ಮೇಲೆ ನಿಯಂತ್ರಣ ಇಲ್ಲದಿದ್ದವರಿಗೆ ಆ ರೀತಿ ಆಗೋದನ್ನು ನಾನು ನೋಡಿದ್ದೆ, ನನ್ನ ಜೀವನಗಳಲ್ಲಿ ಆಗ್ತದೆ. ಸೊ ದಟ್ ಈಸ್ ನಾಟ್ ಕನ್ಸಿಡರಬಲ್ ಆಕ್ಟಿವೇಶನ್. ಆಕ್ಟಿವೇಶನ್ ಆದ್ರೆ ಹೇಗೆ ಒಂದು ಹೂ ಅರಳಿದ್ರೆ ಅದು ಸೌಂದರ್ಯ ಹೊರಬರ್ತದೋ, ಅದರ ಪರಿಮಳ ಹೊರಬರ್ತದೋ, ಆ ಹೂ ಅರಳಿದಾಗ ಪರಿಮಳ ಹೊರಬಂದಾಗ ಅದೇನ್ ಮಾಡ್ತದೆ, ಸುಮ್ಮನೆ ಇರೋದಿಲ್ಲ, ದುಂಬಿಗಳನ್ನ ಆಕರ್ಷಿಸ್ತದೆ ತನ್ನೆಡೆ. ಈ ದುಂಬಿಗಳು ಅನ್ನೋವಾದ್ರೂ ಏನು, ಯಶಸ್ಸು, ಕೀರ್ತಿ, ಸಿರಿ, ಸಂಪದ, ಮಾನ, ಸಮ್ಮಾನ ಅವೆಲ್ಲ ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ನೀವು ಯಾವ ಹೂವು ಕೂಡ ದುಂಬಿಗಳು ಹುಡ್ಕೊಂಡು ಹೋಗೋದಿಲ್ಲ. ಯಾವ ಹೂವು ಕೂಡ ತಾನು ಅರಳುತ್ತದಷ್ಟೇ, ತಾನು ವಿಕಸನಗೊಳ್ತದಷ್ಟೇ. ಅದಿದ್ದಲ್ಲಿಗೆ ದುಂಬಿಗಳು 100 ಮೈಲಿಗಳಿಂದ ಬರ್ತಾವೆ. ಅಂದ್ರೆ ನೀವು ಹೂವಾಗಬೇಕೇ ಹೊರತು ನೀವು ದುಂಬಿಗಳಾಗಬಾರ್ದು ಹುಡುಗಿರು. ಹಾಗೆ ನೀವೆರಳಬೇಕು. ನೀವೆರಳದಾಗ ನೀವೇನು ಈ ಭವದ ಜೀವನಕ್ಕೆ ಏನೇನು ಸಾಧನೆಗಳು ಬೇಕು, ಆಯುರಾರೋಗ್ಯ, ಕೀರ್ತಿ, ಯಶಸ್ಸು, ಇವೆಲ್ಲ ಖಂಡಿತ ಬೇಕೇ ಬೇಕು. ಯಾಕಂದ್ರೆ ಯಾರ ಇಹದ ಜೀವನ ಚೆನ್ನಾಗಿರೋದಿಲ್ಲ, ಅವರು ಪರದ ಜೀವನ ಕೂಡ ಚೆನ್ನಾಗಿರೋದಿಲ್ಲ, ಅದು ಗ್ಯಾರಂಟಿ. ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವುದಿಲ್ಲ. ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ, ಕುಂಡಲಿನಿ ಜಾಗೃತಿ ಅನೇಕ ರೀತಿ ಆಗ್ತದೆ. ಮುಖ್ಯವಾಗಿ ಆಗೋದು ಮೌನ ಧ್ಯಾನದಿಂದ. ಯಾರಿಗಾಯ್ತು ಕುಂಡಲಿನಿ ಮೌನ ಧ್ಯಾನದಿಂದ? ರಮಣ ಮಹರ್ಷಿಗಳಿಗೆ ಕುಂಡಲಿನಿ ಜಾಗೃತಿ ಆಗಿತ್ತು. ಅವರು ಜ್ಞಾನಿಗಳಾದರು, ಜಗತ್ತಿಗೆ ಜ್ಞಾನ ಬೋಧೆ ಮಾಡಿದ್ರು, ಅನಕ್ಷರಸ್ಥರಾಗಿದ್ರು ಕೂಡ ಮಹರ್ಷಿಗಳಾದ್ರು. ಹೆಂಗಾದ್ರು? ಜಾಗೃತಿಗೊಳ್ಳದೇ ಇದ್ರೆ ಮಹರ್ಷಿ ಹೆಂಗಾಗ್ತಾರೆ? ಪೂಜೆ ಆಯ್ತು, ಜಪಧ್ಯಾನದಿಂದಲೂ ಕೂಡ ಆಗ್ತದೆ, ಧ್ಯಾನದಿಂದಲೂ ಕೂಡ ಆಗ್ತದೆ, ಸರಿಯಾದ ಪ್ರಾಣಾಯಾಮಗಳು, ಬಂಧಗಳು, ಒಂದಷ್ಟು ಯೋಗ ಮುದ್ರೆಗಳು, ಇವುಗಳಿಂದ ಕೂಡ ಆಗ್ತದೆ. ಕೇಚರಿ, ಭೂಚರಿ, ಷಣ್ಮುಖಿ, ಶಾಂಭವಿ, ಮಧ್ಯಮ. ಬರ್ಕೊಳ್ಳಿ. ಕೇಚರಿ, ಭೂಚರಿ, ಷಣ್ಮುಖಿ, ಶಾಂಭವಿ ಅಂಡ್ ಮಧ್ಯಮ. ಇವು ಕುಂಡಲಿನಿಯನ್ನ ಜಾಗೃತಿಗೊಳಿಸ್ತಕ್ಕಂಥ ಒಂದಷ್ಟು ಮುದ್ರಾ ಪ್ರಾಣಾಯಾಮಗಳು 106 ಇದೆ. ನೀವೆಲ್ಲ ಭಸ್ತ್ರಿಕಾ ಕೇಳಿರ್ಬೇಕು, ಕಪಾಲಭಾತಿ ಕೇಳಿರ್ಬೇಕು, ಅನುಲೋಮ ವಿಲೋಮ ಕೇಳಿರ್ಬೇಕು.
ಗಾಯತ್ರಿ ಮಂತ್ರವನ್ನ ಸರಿಯಾಗಿ ಅನುಷ್ಠಾನ ಮಾಡುವುದರಿಂದಲೂ ಕೂಡ ಕುಂಡಲಿನಿ ಜಾಗೃತಿ ಆಗ್ತದೆ. ಮಂತ್ರೋಚ್ಚಾರಣೆಯಿಂದ ಆಗ್ತದೆ. ಜಪ ಬೇರೆ, ಮಂತ್ರೋಚ್ಚಾರಣೆಯಿಂದ ಕೂಡ ಆಗ್ತದೆ. ಸ್ಪೆಷಲಿ ಹಿಮಾಲಯನ್ ಚಾಂಟ್ಸ್ ಅಂತ ಇದೆ, ಅದನ್ನ ನೀವು ಒಂದು 40 ಚಾಂಟಿಂಗ್ಸ್ ಬರ್ತದೆ ಅದರಲ್ಲಿ. ಹಿಮಾಲಯನ್ ಚಾಂಟ್ಸ್ ಇಸ್ ಒಂದು ಇನ್ಕ್ಲೂಸಿವ್ ಆಫ್ 40 ಚಾಂಟ್ಸ್, ಸೆಲೆಕ್ಟೆಡ್ ಚಾಂಟ್ಸ್. ಅದನ್ನು ನೀವು ನಿಯಮಿತವಾಗಿ ಹೇಳ್ಕೊಂಡ್ರು ಕೂಡ ನಿಮ್ಮಲ್ಲಿ ಜಾಗೃತಿ ಆಗ್ತದೆ. ಹೀಗೆ ಅನೇಕ ವಿಧಾನಗಳಿವೆ. ಇನ್ನ ಅನೇಕ ಧ್ಯಾನ ಕ್ರಿಯೆಗಳಿವೆ, ಅನೇಕ ಕ್ರಿಯಾ ಧ್ಯಾನಗಳಿವೆ. ಮಹಾವತಾರ ಬಾಬಾಜಿಯವರು ಆ ಕಲ್ಟಲ್ಲಿ ಬರ್ತಕ್ಕಂಥ ಕ್ರಿಯಾಧ್ಯಾನಗಳು ಅದರಿಂದಲೂ ಕೂಡ ಕುಂಡಲಿನಿ ಜಾಗೃತಿ ಆಗ್ತದೆ. ಬಟ್ ಅವರು ತುಂಬಾ ನಿಧಾನ ಪ್ರಕ್ರಿಯೆಯಲ್ಲಿ ಅದನ್ನ ಆರೋಹಣ ಗತಿಯಲ್ಲಿ ನಿಧಾನಕ್ಕೆ ಅದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಒಂದು ಚಕ್ರದ ಮೇಲೆ ಅನೇಕ ತಿಂಗಳುಗಳ ಕಾಲ ಅವರು ಸಾಧನೆ ಮಾಡ್ಲಿಕ್ಕೆ ಹೇಳ್ತಾರೆ. ಬಟ್ ಇದು ಕಲಿಯುಗ, ನಾವು ಎಷ್ಟು ದಿವಸ ಬದುಕಿರ್ತೀವೋ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಬೇಗ ಆಗಲಿ ಅನ್ನೋವರೆಗೆ ಒಂದು ಸ್ವಲ್ಪ ವಿಶೇಷವಾದ ಸಾಧನೆಗಳಿವೆ. ಅಂತಹ ಒಂದು ಸಾಧನೆಯೇ ಕುಂಡಲಿನಿ. 18ರ ಒಳಗಡೆ ಇರೋರು ಈ ಅಭ್ಯಾಸವನ್ನು ಮಾಡಬಾರ್ದು. ಯಾಕೆ ಅಂತಂದ್ರೆ ಅವರ ಪ್ರಾಣನಾಡಿಗಳು ಇನ್ನು ಬಲ್ತಿರೋದಿಲ್ಲ, ಅಂದ್ರೆ ಡೆವಲಪ್ ಆಗಿರೋದಿಲ್ಲ. ಹಾಗಾಗಿ ಪ್ಲಕ್ಸ್ ತುಂಬಾ ಹಸಿ ಮೈ ಅಂತಾರೆ. ಹಾಗಾಗಿ ಅವರ ಸಾಧನೆ ಕೆಲವು ಸಾರಿ ಅದರ ವೇಗೋತ್ಕರ್ಷ ಜಾಸ್ತಿಯಾಗಿ ಆ ರಭಸವನ್ನು ಅವ್ರು ತಡ್ಕೊಳ್ಳೋಕ್ಕಾಗದೆ ಕೆಲವು ಸಾರಿ ಆಗುವ ಅನುಕೂಲಕ್ಕಿಂತ ಅನಾನುಕೂಲಗಳು ಆಗ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ನಾನು ಕಂಪಲ್ಸರಿ 18ರ ಒಳಗಡೆ ಇರೋರಿಗೆ ಬೇಡ ಅಂತ ಹೇಳ್ತೇನೆ. ಮತ್ತು 60ರ ಮೇಲೆಯವರು ಕೂಡ ಬೇಡ ಅಂತ ಹೇಳ್ತೇನೆ. ಯಾಕೆಂದ್ರೆ ಅವರಿಗೆ ಬೆನ್ನು ನೇರವಾಗಿ ಇಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಯಾಕೆಂದ್ರೆ ಇದು 90 ಡಿಗ್ರಿ ಕುತ್ಕೊಳ್ಳೋರಿಗೆ ಮಾತ್ರ ಇದು ಎಲಿಜಿಬಲ್. 90 ಡಿಗ್ರಿ ಕುತ್ಕೊಳ್ಳಿ ನೋಡಿ, ಇವಾಗ 90 ಡಿಗ್ರಿ ಕುತ್ಕೊಳ್ಳಿ. ಹೀಗೆ 1 ತಾಸು ಕೂರಬಲ್ಲಿರಾ ಅಂತಂದ್ರೆ ನೀವು ಯು ಆರ್ ಎಲಿಜಿಬಲ್ ಟು ಪ್ರಾಕ್ಟೀಸ್ ಕುಂಡಲಿನಿ ಜಾಗೃತಿ ಯೋಗ. 1 ತಾಸು 90 ಡಿಗ್ರಿಯಲ್ಲಿ ಇರಬೇಕು. ತಲೆಯಿಂದ ಮೂಲಾಧಾರದ ಬೆನ್ನುವರೆಗೂ 90 ಡಿಗ್ರಿ ಇರಬೇಕು. ದಿಸ್ ಈಸ್ ಅ ಎಲಿಜಿಬಿಲಿಟಿ. ಅದಾದ್ಮೇಲೆ ರೀಸೆಂಟ್ ಸರ್ಜರಿ ಆಗಿರ್ತಕ್ಕಂಥವ್ರು, ಹರ್ನಿಯಾ ಸರ್ಜರಿ ಇರ್ಬೋದು, ಅಥವಾ ಯೂಟ್ರಸ್ ಆಪರೇಷನ್ ಇರ್ಬೋದು, ಅಥವಾ ಸಿಸರಿನ್ ಆಗಿರ್ಬೋದು. ಗರ್ಭಿಣಿ ಹೆಣ್ಮಕ್ಳು ಅದಕ್ಕೆ ಬರಂಗೇ ಇಲ್ಲ. ಪ್ರೆಗ್ನೆಂಟ್ ವುಮೆನ್ ಬೇಡ. ಯಾರ್ಯಾರು ಬರಬಾರ್ದು? ಪ್ರೆಗ್ನೆಂಟ್ ಆಗಿರೋರು ಬೇಡ. ಆಮೇಲೆ ಹೆರಿಗೆ ಆಗಿರ್ತಕ್ಕಂಥವ್ರು ಬೇಡ. ರೀಸೆಂಟಾಗಿ ಹೆರಿಗೆ ಆಗಿರ್ತಕ್ಕಂಥವ್ರು, 1 ವರ್ಷದ ಮೇಲೆ ಆಗಿದೆ, ಹೆರಿಗೆ ಆಗಿದೆ ಅಂತಂದ್ರೆ ದೇ ಕ್ಯಾನ್ ಟ್ರೈ. ಅದಾದ್ಮೇಲೆ ಹರ್ನಿಯಾ ಆಪರೇಷನ್ ಆಗಿರ್ತಕ್ಕಂಥವ್ರು, ರೀಸೆಂಟಾಗಿ ಹಾರ್ಟ್ ಸರ್ಜರಿ ಆಗಿರ್ತಕ್ಕಂಥವ್ರು, ಬೈಪಾಸ್ ಸರ್ಜರಿ ಆಗಿರ್ಬೋದು, ಅಥವಾ ಅದು ಓಪನ್ ಹಾರ್ಟ್ ಸರ್ಜರಿ ಆಗಿರ್ಬೋದು, ಅಥವಾ ಸ್ಟಂಟ್ ಹಾಕ್ಸ್ಕೊಂಡಿರ್ತಕ್ಕಂಥವ್ರು ಇರ್ಬೋದು. ಇವರೆಲ್ಲ ಸ್ವಲ್ಪ ಇವೆಲ್ಲ ಪರ್ಸನಲ್ ಗೈಡೆನ್ಸ್ ಅಲ್ಲಿ ಮಾಡಬೇಕು, ಆನ್ಲೈನಲ್ಲಿ ಬೇಡ. ಯಾಕೆಂದ್ರೆ ರಿಸ್ಕ್. ಓಕೆ. ಆಮೇಲೆ ಹೈಪರ್ ಟೆನ್ಷನ್ ಸಿಕ್ಕಾಪಟ್ಟೆ, BP 180ರ ಮೇಲೆ ಇದೆ ಅಂತಂದ್ರೆ ಬೇಡ. ಯಾಕೆಂದ್ರೆ ಇದು ಕೊರೋನಾ ಟೈಮ್ ಬೇರೆ. ಯಾವುದಕ್ಕೂ ಸ್ವಲ್ಪ ಹತ್ತಿರದ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆ. ಅವ್ರು ಮಾಡಬಾರ್ದು ಅಂತಲ್ಲ, ಅವರಿಗೆ ಒಂದು ಪರ್ಸನಲ್ ಅಟೆನ್ಷನ್ ಬೇಕಾಗ್ತದೆ. ನಾನಿಲ್ಲಿ ಆನ್ಲೈನಲ್ಲಿ ಅಟೆನ್ಷನ್ ಕೊಡೋಕ್ಕಾಗೋದಿಲ್ಲ. ನನಗೆ ಈ ಸ್ಕ್ರೀನಲ್ಲಿ ಒಂದು 5-6 ಜನ ಮಾತ್ರ ಕಾಣ್ತದೆ. ಉಳಿದವರು ಏನು ಮಾಡ್ತಿದ್ದಾರೆ, ಅವ್ರು ಮಾಡುವಾಗ ಅವರ ಅನುಭವ ಏನು, ವೆದರ್ ದೇ ಆರ್ ಕಂಫರ್ಟಬಲ್ ವಿತ್ ಪ್ರಾಕ್ಟೀಸ್ ಆರ್ ನಾಟ್, ಇದನ್ನೆಲ್ಲ ನಾನು ಮಾನಿಟರ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಹೈಪರ್ ಟೆನ್ಷನ್ ಇರೋರು ಬೇಡ. ಆಮೇಲೆ ಕ್ರಾನಿಕ್ ಆಸ್ತಮಾ ಇರೋರು, ಅವರು ಸ್ಟೆಪ್ 1 and 2 ಮಾತ್ರ ಮಾಡ್ಬೋದು. ಆದರೆ ಕಲೀಲಿಕ್ಕೆ ಅಡ್ಡಿ ಇಲ್ಲ. ಕಲ್ತಿಟ್ಕೊಂಡು 1 and 2 ಪ್ರಾಕ್ಟೀಸ್ ಮಾಡ್ತಾ ಸುಧಾರಣೆ ಆದಮೇಲೆ 3 and 4 ಪ್ರಾಕ್ಟೀಸ್ ಮಾಡ್ಬೋದು. ಆದರೆ 3 and 4 ಅದು ಸ್ವಲ್ಪ ರಿಗ್ರೆಸ್ ಪ್ರಾಕ್ಟೀಸ್ ಆದ್ರಿಂದ ಚೋಕ್ಸ್ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಲೆಟ್ ಅಸ್ ನಾಟ್ ಟೇಕ್ ದ ರಿಸ್ಕ್. ಯಾಕೆಂದ್ರೆ ಈ ಕುಂಡಲಿನಿ ಸಾಧನೆಯಲ್ಲಿ ಪ್ರಾಣಾಯಾಮ, ಬ್ರೀದಿಂಗ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಹಾಗಾಗಿ ಐ ಡೋಂಟ್ ರೆಕಮೆಂಡ್ ಸಿವಿಯರ್ ಅಸ್ಥಮ್ಯಾಟಿಕ್ ಪೀಪಲ್ ಟು ಪ್ರಾಕ್ಟೀಸ್ 3rd and 4th ಸ್ಟೆಪ್ ಸ್ಪೆಷಲ್. ಫಸ್ಟ್ ಸೆಕೆಂಡ್ ಮಾಡ್ಬೋದು ಅವರು. ಕಲ್ತ್ಕೊಂಡು ಅದರಿಂದ ಅನುಕೂಲ ಆದಮೇಲೆ ದೇ ಕ್ಯಾನ್ ಗೋ ವಿತ್ 3rd and 4th. ಇವೆಲ್ಲ ಪ್ರಿಕಾಷನ್ಸು.
ಮಕ್ಕಳು ಬೇಡ, ವೃದ್ಧರು ಬೇಡ. ಯಾಕಂದ್ರೆ ಈಗೇನು ಸಾಧನೆ ಮಾಡಿಲ್ಲ ಅಂತಂದ್ರೆ, ಈಗ 90 ವಯಸ್ಸಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಬಂದ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನೆಟ್ಟಿಗೆ ಕೂರ್ಬೇಕಾಗ್ತದೆ. ಅದಾಗೋದಿಲ್ಲ ಅಂತಂದ್ರೆ ಆಗೋದಿಲ್ಲ. ಅಂಡ್ ಐ ಆಮ್ ನಾಟ್ ಡಿಸ್ಕರೇಜಿಂಗ್. ಈಗ ಮನೆಯಲ್ಲಿ ನಿಮ್ ಜೊತೆ ಅವ್ರು ಮಾಡ್ತೀನಿ ಅಂದ್ರೆ ನಾನು ಬೇಡ ಅನ್ನೋದಿಲ್ಲ. ಬಟ್ ನಾನು ಅವ್ರನ್ನ ಏನು ಪ್ರೈಮ್ ಆಗಿ ಅವ್ರನ್ನ ಕನ್ಸಿಡರ್ ಮಾಡೋದು. ನಿಮ್ ಜೊತೆಲಿ ಅವ್ರು ಬೇಕಾದ್ರೆ ಮಾಡ್ಕೋಬಹುದು. ಅವರಿಗೆ ಅಭ್ಯಾಸ ಈ ಮೊದಲೇ ಅಭ್ಯಾಸ ಇದ್ರೆ ಸೊ ಇದು ಕೂಡ ಅವ್ರಿಗೆ ಹೆಲ್ಪ್ ಆಗ್ತದೆ. ಈ ಪ್ರಿಕಾಷನ್ಸ್ ಚೆನ್ನಾಗಿ ಮಾಡಿಸ್ತೇನೆ, ನಾನೇ ಮಾಡಿಸ್ತೇನೆ. ಹಾಗಾಗಿ ಸ್ವಲ್ಪ ಡೋಸೇಜ್ ಕೊಡ್ತೇನೆ. ಪ್ರಿಕಾಷನ್ಸ್ ಇಲ್ಲದೆ ಡೋಸೇಜ್ ಕೊಟ್ರೆ ಡೇಂಜರ್ ಆಗುತ್ತೆ. ಸೊ ಇದು ಈ ಶಿಬಿರದ ಒಂದು ಮಾಹಿತಿ. 10 ದಿವಸ ಇರ್ತದೆ. 10 ದಿವಸದಲ್ಲಿ ಲೂಸನಿಂಗ್ ಎಕ್ಸಸೈಸಸ್ ಇಂದ ಇಟ್ಕೊಂಡು, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಇಂದ ಇಟ್ಕೊಂಡು, ಆಮೇಲೆ ಅನೇಕ ರೀತಿಯ ಪ್ರಾಣಾಯಾಮಗಳು, ಮುದ್ರಾ ಪ್ರಾಣಾಯಾಮಗಳು, ಖೇಚರಿ ಪ್ರಾಣಾಯಾಮ, ಗೋಚರಿ ಪ್ರಾಣಾಯಾಮ, ಷಣ್ಮುಖಿ ಪ್ರಾಣಾಯಾಮ, ಮಧ್ಯಮ ಪ್ರಾಣಾಯಾಮ, ನಾನು ಬರ್ಸಿದ್ದೇನಲ್ಲ 5, ಅವುಗಳೊಂದಿಗೆ ಆಮೇಲೆ ವಿಶೇಷವಾಗಿ ಮಹಾಮುದ್ರಾ ಪ್ರಾಣಾಯಾಮ ಅಂತಿದೆ, ಅದು ಬರ್ಸಿಲ್ಲ ನಾನು ನಿಮಗೆ. ಮಹಾಮುದ್ರಾ ಪ್ರಾಣಾಯಾಮ ಇದು ಕುಂಡಲಿನಿಗೆ ತುಂಬಾ ಹತ್ರ ಇದೆ. ಮಹಾಮುದ್ರಾ ಪ್ರಾಣಾಯಾಮ ವೆರಿ ಸ್ಪೆಷಲ್ ಪ್ರಾಣಾಯಾಮ. ಆ ಮಹಾಮುದ್ರಾ ಪ್ರಾಣಾಯಾಮ 4 ಪ್ರಾಣಾಯಾಮಗಳನ್ನ ಇನ್ಕ್ಲೂಡ್ ಆಗಿರ್ತಕ್ಕಂಥ ಒಂದು ಪ್ರಾಣಾಯಾಮವೇ ಮಹಾಮುದ್ರಾ ಪ್ರಾಣಾಯಾಮ. ಅದರಲ್ಲಿ 4 ಇನ್ಕ್ಲೂಡ್ ಆಗಿದೆ. ಯಾವುದು? ಖೇಚರಿ, ಭೂಚರಿ, ಅಶ್ವಿನಿ ಮುದ್ರಾ ಸೇರ್ಕೊಂಡು ಒಂದಷ್ಟು ಇನ್ಕ್ಲೂಡ್ ಆಗಿದೆ. ಅದೊಂದು ಕಾಂಪ್ಲೆಕ್ಸ್ ಅದು. ಸೊ ಅವೆಲ್ಲ ನಾನು ಹೇಳ್ಕೊಡ್ತೇನೆ. ಮುಖ್ಯವಾಗಿ ನಿಮಗೆ ಆಯುರ್ವೃದ್ಧಿ ಪ್ರಾಣಾಯಾಮ ಹೇಳ್ಕೊಡ್ತೇನೆ. ಇದರಲ್ಲಿ ಏನ್ ಹೇಳ್ಕೊಡ್ತಾನೆ ಈ ಶಿಬಿರದಲ್ಲಿ? ವಿಶೇಷವಾಗಿ ನಾನು ಈಗ ತುಂಬಾ ಜನ ನೀವು ಬಂದಿದ್ದೀರಿ. ಯಾರು ಬಂದಿದ್ದೀರಿ ಅಂತಂದ್ರೆ ಪವನ ಪರ್ವದವರು ಬಂದಿದ್ದೀರಿ, ನನ್ಗೆ ಗೊತ್ತಿದೆ. ಪವನ ಪರ್ವ ಅಟೆಂಡ್ ಆಗಿದ್ದವರೆಲ್ಲ ಬಂದಿದ್ದೀರಿ. ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳಿದ್ದೆ, ಆಯುರ್ವೃದ್ಧಿ ಪ್ರಾಣಾಯಾಮ ನೆಕ್ಸ್ಟ್ ಇಯರ್ ಹೇಳ್ಕೊಡ್ತೀನಿ ಅಂತ. ಸೊ ಇದರಲ್ಲಿ ನಾನು ಅದನ್ನು ಇನ್ಕ್ಲೂಡ್ ಮಾಡ್ತೇನೆ. ಮತ್ತೆ ನೆಕ್ಸ್ಟ್ ಇಯರ್ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಇಯರ್ ಕೂಡ ಜೂನ್ ನಲ್ಲಿ 21 ಡೇಸ್ ಪವನ ಪರ್ವ ಇರ್ತದೆ. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿರ್ತದೆ. ಸೊ ಅದಕ್ಕೂ ನೀವು ಬನ್ನಿ. 21 ಡೇಸು ಮಾರ್ನಿಂಗ್ 5 to 6 ನೆಕ್ಸ್ಟ್ ಇಯರ್ ಖಚಿತವಾಗಿರ್ತದೆ. ನಾವು 10,000 ಜನಕ್ಕೆ ಪ್ಲಾನ್ ಮಾಡಿದ್ದೇವೆ ನೆಕ್ಸ್ಟ್ ಇಯರ್. 10,000 ಜನ ಟುಗೆದರ್ 5ರಿಂದ 6ಕ್ಕೆ. ಸೊ ಇನ್ ದ ಒಕೇಶನ್ ಆಫ್ ಇಂಟರ್ನ್ಯಾಷನಲ್ ಯೋಗ ಡೇ. ಸೊ ನೋಡಿ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಕುಂಡಲಿನಿ ನಮ್ಮೆಲ್ಲರಲ್ಲಿ 3 ದೇಹ ಇದೆ. ಎಷ್ಟು ದೇಹ ಇದೆ? 3. ವೆಂಕಟರಮಣ ಸ್ವಾಮಿಗೆ ಎಷ್ಟು ನಾಮ? 3 ನಾಮ. 3 ನಾಮ ಅಂದ್ರೆ ತುಂಬಾ ಜನ ಬೇರೆನೆ ಅರ್ಥ ತಿಳ್ಕೊಳ್ತಾರೆ. ಓ ಪಂಗನಾಮ ಅಂತ. ಇಲ್ಲ, 3 ನಾಮ ಏನು ಅದು ಸಿಂಬಲೈಸಸ್ ಅಂತಂದ್ರೆ, ವಿ ಆಲ್ ಹ್ಯಾವ್ ಪ್ರಾಕ್ಟಿಕಲಿ 3 ಬಾಡೀಸ್. ಬರ್ಕೊಳ್ಳಿ. ಇದನ್ನ ತೋರಿಸ್ತೇನೆ ನಾನು ನಿಮ್ಗೆ. 3 ಶರೀರಗಳು ಎಲ್ಲಿವೆ? ಒಂದನೆಯದು ಬ್ರಹ್ಮಮಯ, ಎರಡನೆಯದು ವಿಷ್ಣುಮಯ, ಮೂರನೇದು ರುದ್ರಮಯ. ಅದಕ್ಕೆ ನಮ್ಮ ಪ್ರಾಚೀನರು ನಮ್ಗೆ 3 ದೇಹ ಇದೆ, ತ್ರಿಗುಣಾತ್ಮಕಂ, ತಿಹುಲೋಕ ಉಜಾಗರ್. ತಿಹುಲೋಕ ಅಂದ್ರೆ 3 ಶರೀರ, ಬಾಡಿ ಮೈಂಡ್ ಸೋಲ್ ಅಂತಕ್ಕಂಥ 3 ಶರೀರ. ಸ್ವರ್ಗ ಮತ್ಸ್ಯ ಪಾತಾಳ, ಸ್ವರ್ಗ ಮತ್ಸ್ಯ ಮರ್ತ್ಯ ಪಾತಾಳ. ಸೊ ಹಾಗೆ ನಮ್ಮ ಒಳಗಡೆ, ನಮ್ಮೆಲ್ಲರ ಒಳಗಡೆ 3 ಶರೀರ ಇದೆ. ಆ 3 ಶರೀರಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಶರೀರವೇ ಬ್ರಹ್ಮ ಶರೀರ. ಮಧ್ಯದಲ್ಲಿರ್ತಕ್ಕಂಥ ಶರೀರ ಬ್ರಹ್ಮ ಶರೀರ. ಇವೆಲ್ಲ ಅಶರೀರಗಳು. ಅಶರೀರವೂ ಒಂದು ಶರೀರವೇ, ಅಶರೀರವೂ ಕೂಡ ಒಂದು ಶರೀರವೇ. ನಾಟ್ ಫಿಸಿಕಲ್ ಬಾಡಿ. ಸೊ ದೀಸ್ ಆರ್ ಆಲ್ subtle bodies or spiritual bodies. Not physical body, subtle bodies. Sukshma sharira, asharira. Okay.
ಬ್ರಹ್ಮ ಶರೀರ ಎಲ್ಲಿದೆ? ಈಗ ಇಟ್ಕೊಳ್ಳಿ 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 ಇಟ್ಕೊಳ್ಳಿ. ಯಾವಾಗ ಇಟ್ಕೊಳ್ಳೋದು? ವ್ಯಾಪಾರ ಮಾಡೋವಾಗ. ಏನ್ ಇಟ್ಕೊಂಡಿದ್ದೀರಿ ಇವಾಗ? ನೀವು ತಕ್ಕಡಿ ಇಟ್ಕೊಂಡಿದ್ದೀರಿ. ತಕ್ಕಡಿ ಯಾವಾಗ್ಲೂ ಹೇಗಿರ್ಬೇಕು? ಬ್ಯಾಲೆನ್ಸ್ ಆಗಿರ್ಬೇಕು. ಇಂಬ್ಯಾಲೆನ್ಸ್ ಆಗಿದ್ದವ್ರು ಏನ್ ಹೇಳ್ತಾರೆ? ಬೆಪ್ಪು ತಕ್ಕಡಿ ಅಂತಾರೆ. ನಾವು ನೀವೆಲ್ಲ ಬೆಪ್ಪು ತಕ್ಕಡಿಗಳೇ. ಇವಾಗ ನಾವು ನೀವೆಲ್ಲ ಬೆಪ್ಪು ತಕ್ಕಡಿಗಳಾಗಿದ್ದೇವೆ. We are leading imbalanced life. We are not at all leading a balanced life, a happy life, a blissful life, a peaceful life, a graceful life. ದುಡ್ಡಿದೆ, ಆರೋಗ್ಯ ಇಲ್ಲ, ಆರೋಗ್ಯ ಇದೆ, ದುಡ್ಡಿಲ್ಲ. ಇಂಬ್ಯಾಲೆನ್ಸ್ ಲೈಫ್. ಈ ಮೇಲೆ ಯಾಕೆ ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಮೇಲೆ ಇರೋವನೇ ಬ್ರಹ್ಮ. ಹಿಂಗ್ ಇಟ್ಕೊಳ್ಳಿ. He is a balancer of two things. ಇಲ್ಲಿ ಇಟ್ಕೊಂಡ್ರೆ ಆ ಕಡೆ ಒಂದು ಈ ಕಡೆ ಒಂದು ಇದೆಯಲ್ಲ, ಈ ಎರಡು ಶರೀರದ ಹೆಸರು ವಿಷ್ಣುಮಯ ರುದ್ರಮಯ. ವಿಷ್ಣುಮಯ ರುದ್ರಮಯ. ಹಾ ಅಂಠ, ಹಾ ಅಂಠ. ದಿಸ್ ಇಸ್ ಕಾಲ್ಡ್ ಹಠಯೋಗ. ಕುಂಡಲಿ ಯೋಗಕ್ಕೆ ಇನ್ನೊಂದು ಹೆಸರು ಹಠಯೋಗ. ಬರ್ಕೊಳ್ಳಿ. ಕುಂಡಲಿನಿ ಯೋಗ. ನಮಗೆ 3 ಶರೀರ ಇದೆ ನೋಡಿ. ನಿಮ್ಗೆ ಇವಾಗ ಸೂಕ್ಷ್ಮತೆ ಅರ್ಥ ಆದ್ರೆ ಇವಾಗ್ಲೇ ಎನ್ಲೈಟನ್ ಆಗ್ಬೇಕು. ಇಲ್ಲ ಇದ್ರೆ ಜನ್ಮದಲ್ಲಿ ಆಗೋದಿಲ್ಲ. ನೀವು ಮಂದಮತಿಗಳು ಮೂಢಮತಿಗಳಾದ್ರೆ ಈ ಜನ್ಮದಲ್ಲಿ ಆಗೋದಿಲ್ಲ. ಇನ್ಯಾವ ಜನ್ಮ ಬೇಕೋ ಗೊತ್ತಿಲ್ಲ. ಯಾರಿಗೆ ಎನ್ಲೈಟನ್ಮೆಂಟ್ ಪಾಸಿಬಲ್? ಸೂಕ್ಷ್ಮಮತಿ, ಜ್ಞಾನಮತಿ, ಇವರಿಬ್ಬರಿಗೇನೆ. ಇಲ್ಲದೆ ಇದ್ರೆ నీకి పాఠం చెప్పి నాకే మానం పోయే, నీకే వచ్చలేదు, నాకే ಮರೆಸలేదు. ನಿನಗೆ ಪಾಠ ಹೇಳಿ ನನಗೆ ಮಾನ ಹೋಯ್ತು, ನಿನಗೆ ಬರಲ್ಲ, ನನಗೆ ಮರೆಯೋಲ್ಲ ಅಂತ. ಏನದು? ನಿನಗೆ ಪಾಠ ಹೇಳಿ ನನಗೆ ಮಾನ ಹೋಯ್ತು, ನಿನಗೆ ಬರಲ್ಲ, ನನಗೆ ಮರೆಯಲ್ಲ ಅಂತ ಯಾರ ಗುರುಗಳು ತಲೆ ತೆಚ್ಚಿಕೊಂಡಂಗೆ. ಯಾರಿಗೆ ಎನ್ಲೈಟನ್ಮೆಂಟ್ ಈ ಜನ್ಮದಲ್ಲಿ ಪಾಸಿಬಲ್ ಇಲ್ಲ? ಮಂದಮತಿ ಅಂಡ್ ಮೂಢಮತಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜೋ ಮೂಢಮತಿ ಅಂತ ಹೇಳ್ತಾರೆ. ಅವರಿಗೆ ನಾವು ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಆ ಗುರೂಜಿ ಏನು ಹೇಳಿದ್ರು ಅಂತ ಅವಾಗಲೇ ಬರ್ತೋಗ್ತಾರೆ. ಏನ್ ಜ್ಞಾಪಕ ಇಟ್ಕೊಳ್ತಾರೆ? ದುಡ್ಡು, ಕಾಸು, ವ್ಯವಹಾರ, ಜಗಳ, ಇದೆಲ್ಲ ಜ್ಞಾಪಕ ಇಟ್ಕೊಳ್ತಾರೆ. ಅವರ ಮಸ್ತಿಷ್ಕದಲ್ಲಿ ಅದು ಇರ್ತದೆ. ನಾನು ಇವಾಗ ಹೇಳೋದು ಏನಪ್ಪಾ ಅಂತಂದ್ರೆ, ನಮ್ಮ ಪ್ರಾಚೀನರು ಈ ಸೂಕ್ಷ್ಮವಾಗಿದ್ದವರಿಗೆ ಯಾವತ್ತಾದ್ರೂ ಅರ್ಥ ಆಗ್ತದೆ ಅಂತ ಹೇಳ್ಬಿಟ್ಟು ಶಿವನ ಕೊರಳಲ್ಲಿ ಹಾವು ಹಾಕಿದ್ರು. ಶಿವನ ಕೊರಳಲ್ಲಿ ಹಾವಿದೆಯಲ್ಲಪ್ಪ, ಅದು ನಮ್ಮ ಎಡಗಡೆ ಇರ್ತಕ್ಕಂಥ ಶರೀರ. ನಮಗೆ 3 ಶರೀರದಲ್ಲಿ ಶಿವಮಯ ಒಂದು, ಅದರ ರುದ್ರಮಯ ಒಂದು, ವಿಷ್ಣುಮಯ ಒಂದು. ಹೌದಾ? ವಿಷ್ಣು ಹಾವಿನ ಮೇಲೇನೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಶೇಷ ಶಯನ. ಸ್ನೇಕ್ ಈಸ್ ಕಾಮನ್ ಫಾರ್ ವಿಷ್ಣು, ಸ್ನೇಕ್ ಈಸ್ ಕಾಮನ್ ಫಾರ್ ಶಿವ. ನಾಗಾಭರಣ ಶೇಷ ಶಯನ, ನಾಗಾಭರಣ ಶೇಷ ಶಯನ. ಆಮ್ ಐ ಕರೆಕ್ಟ್? ಇದೇ ನಾನ್ ಮಾಡಿರೋದು. ಇದು ಯಾಕೆ ಮಾಡಿದ್ದಾರೆ? ಹಾವು ಯಾಕೆ ಒಬ್ಬನ ಕೊರಳಲ್ಲಿ, ಒಬ್ಬನ ಏನು ಮಲಿಕೊಂಡಿರೋ ಬೆನ್ನ ಹಿಂದ್ಗಡೆ ಹಾವಿದೆ. ಅದು ಹಾವು ಬೆನ್ನ ಹಿಂದ್ಗಡೆ ಇರೋದು, ಮತ್ತೆ ತಲೆ ಮೇಲೆ ಹೀಗೆ ಎಡೆ ನೆರಳು ಇಟ್ಕೊಂಡಿದೆಯಲ್ಲ, ನೆರಳು ಕೊಟ್ಟಿದೆಯಲ್ಲ, ಸಹಸ್ರ ಶೇಷ, ಆದಿಶೇಷ. ಇದು ನಾವು ವಿಚಾರ ಮಾಡಕ್ ಹೋಗ್ಲಿಲ್ಲ, ಈ ಪಜಲ್ ಅನ್ನು ಬಿಡಿಸಕ್ ಹೋಗ್ಲಿಲ್ಲ. ಹಾಗಾಗಿ ಕುಂಡಲಿನಿ ಅಂತಂದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ. ನಾವೇನ್ ಮಾಡಿದ್ವಿ? ನಾಗಪಂಚಮಿ ಹೆಸರಲ್ಲಿ ಹುತ್ತಕ್ಕೆ ಹಾಲು ಹಾಕಿದ್ರೆ ಅದೇ ದೊಡ್ಡ ತಪ್ಪು. ಹುಷಾರ್, ಹುಷಾರ್. ಹುತ್ತಕ್ಕೆ ಹಾಲು ಹಾಕಿದ್ರೆ ಶಾಪವಾಗ್ತದೆ. ಹುತ್ತಕ್ಕೆ ಹಾಲು ಹಾಕಿದ ತಕ್ಷಣ ನಿಮ್ಗೆ ಶಾಪ ಬರ್ತದೆ. ಬರ್ಕೊಳ್ಳಿ. ಹುತ್ತಕ್ಕೆ ಹಾಲು ಹಾಕಿದ್ರೆ ಶಾಪ ಬರ್ತದೆ. ಬರ್ಕೊಳ್ಳಿ, ನಾನು ಹೇಳ್ತೇನೆ ಅದನ್ನು. ಐ ವಿಲ್ ಎಕ್ಸ್ಪ್ಲೈನ್ ಟು ಯು. ಅಶ್ಯೂರ್ಡ್ ಆಗಿ ಬರ್ತದೆ. ಇದು ಅಜ್ಞಾನದ ಪರಮಾವಧಿ. ಅಯ್ಯೋ, ಅನಾದಿ ಕಾಲದಿಂದ ಈ ಒಂದು ನಾವು ಹೊತ್ತಕ್ಕೆ ಹಾಲು ಹಾಕ್ತಾ ಇದೀವಲ್ಲ. ಅಲ್ಲ, ನೀವು ಒಂದಷ್ಟು ಸೈನ್ಸ್ ಓದ್ಕೊಂಡಿದ್ದೀರಲ್ಲ. ಹಾವು ಹಾಲು ಕುಡಿಯೋದಿಲ್ಲ. ಹಾವು ಹಾಲು ಕುಡಿಯೋದಿಲ್ಲ.
ಒಂದೊಮ್ಮೆ ನೀವು ಹುತ್ತಕ್ಕೆ ಹಾಲು ಹಾಕಿದ್ರೆ, ಅದು ನಮ್ಮೂರಲ್ಲಿ ಕೂಡ ನಾನು ನೋಡ್ತಿದ್ದೆ, ಬಾಲ್ಯದಿಂದ ನಮ್ಮ ಅಮ್ಮನ ಜೊತೆಲಿ ಹೋಗ್ಬಿಟ್ಟು ನಾನು ಒಂದು ಗ್ಲಾಸ್ ಹುತ್ತಕ್ಕೆ ಹಾಲು ಹಾಕಿ ಬಂದವನೇ ನಾನು. ಐ ಆಮ್ ಆಲ್ಸೋ ದೇರ್. ಊರೆಲ್ಲ ಹೋಗುವುದು ಒಂದೇ ಇರೋದು, ಒಂದೇ ಹುತ್ತ, ಅಲ್ಲೇ ಹಾಕಬೇಕು. ಎಲ್ಲ ಬಿಲಗಳಲ್ಲಿ ಹಾಕ್ತಾರೆ, ಅದು ತುಂಬುವಷ್ಟು ಹಾಕ್ತಾರೆ. ಒಂದೊಮ್ಮೆ ಹಾವಿದ್ರೆ ಅದು ಉಸಿರಾಡದೆ ಒಳಗಡೆ ಸತ್ತೋಗ್ತದೆ. ಈ ಶಾಪ ಖಂಡಿತ ಹಾಕಿದವರಿಗೆ ಬರ್ತದೆ. ಯಾಕೆಂದ್ರೆ ಹಾವು ಹಾಲು ಕುಡಿಯೋದಿಲ್ಲ. ಸ್ನೇಕ್ ಈಸ್ ನಾಟ್ ವೆಜಿಟೇರಿಯನ್. ಸ್ನೇಕ್ ಈಸ್ ನಾಟ್ ವೆಜಿಟೇರಿಯನ್ ಸೈಂಟಿಫಿಕಲಿ. ಅಂಡ ಕೊಡಿ, ಮೊಟ್ಟೆ ಕೊಡೋದಿದ್ರೆ ಕೊಟ್ಬಿಡಿ, ಫಸ್ಟ್ ಕ್ಲಾಸ್ ಆಗಿ ತಿಂತದೆ. ಐ ಆಮ್ ನಾಟ್ ಎನ್ಕರೇಜಿಂಗ್ ಟು ಫೀಡ್ ಎಗ್. ಅದ್ ನೀವು ಕೊಟ್ಟು ತಿನ್ನೋದಿಲ್ಲ, ತಾನೇ ಹುಡುಕೊಂಡು ಹೋಗಿ ತಿಂತದೆ, ಅದು ಬೇರೆ ವಿಚಾರ. ಹುತ್ತಕ್ಕೆ ಹಾಲಾಕುವ ರಹಸ್ಯವನ್ನು ನಾನು ಈ ಕುಂಡಲಿನಿ ಕ್ಲಾಸಲ್ಲಿ ರಿವೀಲ್ ಮಾಡ್ತೇನೆ. ನಮ್ಮ ಪೂರ್ವಜರು, ನಮ್ಮ ಪ್ರಾಚೀನರು, ನಮ್ಮ ಆದಿಯೋಗಿಗಳು ಹುತ್ತಕ್ಕೆ ಹಾಲಾಕುವಂತ ಯಾಕೆ ಹೇಳಿದ್ರು, ನಾವು ಅದನ್ನು ಹೇಗೆ ಅರ್ಥೈಸ್ಕೊಂಡ್ವಿ, ಪೂರ್ವದಲ್ಲಿ ಆ ಆಚರಣೆ ಹೇಗಿತ್ತು, ಬರ್ತಾ 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 ಅದು ಹೇಗೆ ಮೌಢ್ಯವಾಗಿ ಪರಿವರ್ತನೆ ಆಯಿತು ಅನ್ನೋದನ್ನ ನಾನು ಈ ಸರಿ ರಿವೀಲ್ ಮಾಡ್ತಾ ಇದ್ದೇನೆ. ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ರಿವೀಲ್ ಇನ್ ಕುಂಡಲಿನಿ ಪ್ರೋಗ್ರಾಮ್. ಸೊ ಅನಾದಿ ಕಾಲದಿಂದ ಈ ತಪ್ಪನ್ನ ಮಾಡ್ತಾ ಇದ್ದೀವಿ. ಸರ್ಪದೋಷ ಬರುವುದು ಹುತ್ತಕ್ಕೆ ಹಾಲಾಕಿದಾಗ ಮಾತ್ರ. ಯಾಕೆಂದ್ರೆ ನಿಮ್ಮಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಗಾಢವಾದ ಒಂದು ನಂಬಿಕೆ ಇದೆ, ಸರ್ಪದೋಷ ಬರುವುದು ಹಾವನ್ನ ಹೊಡೆದು ಸಾಯಿಸಿದ್ರೆ ಮಾತ್ರ. ನೀವ್ಯಾರು ಹಾವು ಹೊಡೆಯಲ್ವಲ್ಲ. ಲೈವ್ ಬಂದಿರ್ತಕ್ಕಂಥವ್ರು ಎಷ್ಟೋ ಜನ ಹಾವು ನಾಗರಾವನ್ ಹೊಡೆಯೋದೇ ಇಲ್ಲ ಅಸಲಿ. ಮತ್ತೆ ದೋಷ ಹೆಂಗ್ ಬರ್ಬೇಕು? ಆದ್ರೆ ದೋಷ ಹೇಳೋರು ಹೆಂಗೆ ಹೇಳ್ತಾರೆ ಗೊತ್ತೇನು? ಅವ್ರು ಬಹಳ ಜಾಣರು. ನೀನ್ ಈ ಜನ್ಮದಲ್ಲಿ ಹೊಡೆದಿಲ್ಲ, ಏನೋ ಪೂರ್ವಜನ್ಮ ತಜ್ಞರಾಗೆ ನಾನಿಲ್ಲಿ ಪುನರ್ಜನ್ಮ ತಜ್ಞ ಇಲ್ಲಿದ್ದೀನಿ ನಾನು. ಆಮೇಲೆ ಫಾಸ್ಟ್ ಲೈಫ್ ಥೆರಪಿಸ್ಟ್. ಯಾವುದೋ ಜನ್ಮದಲ್ಲಿ ಹೊಡೆದಿರೋದಕ್ಕಾಗಿ ನಿನಗೆ ಈ ಶಾಪ ಇದೆ, ಹಾವಿನ ಶಾಪ. ಸೋರಿಯಾಸಿಸ್ ಬರ್ತದೆ, ಸ್ಕಿನ್ ಪ್ರಾಬ್ಲಮ್ಸ್ ಬರ್ತದೆ, ಮಕ್ಕಳಾಗೋದಿಲ್ಲ, ಇನ್ನೇನೇನೋ ದೋಷಗಳು ಬರ್ತವೆ. ಸರ್ಪದೋಷ ಅಂತ ಇದಕ್ಕೆ ಹೆಸರು. ಎಲ್ಲಿ ನಾವು ಹೋಗೋದು, ನಾನೀಗ ದೇವಸ್ಥಾನದ ಹೆಸರು ಹೇಳೋದಿಲ್ಲ, ಎಲ್ಲ ದೇವಸ್ಥಾನಗಳು ಬಂದಾಗ್ಬಿಟ್ಟಿದೆ, ಹೇಳಲೂಬಾರದು. ನಾನು ನಮ್ಮ ಕರ್ನಾಟಕಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡ್ತಕ್ಕಂಥ ದೇವಸ್ಥಾನ ಅದು, ಇನ್ ದ ನೇಮ್ ಆಫ್ ಸರ್ಪದೋಷಂ. ಸರ್ಪದೋಷ ಇರುವುದೆಲ್ಲಿ, ನಾವು ಮಾಡುವುದೆಲ್ಲಿ. ತೆನಾಲಿ ರಾಮಕೃಷ್ಣ ಅಂತ ಒಬ್ಬ ಇದ್ದ. ಅವನು ಕೆಳಗಡೆ ಬೆಂಕಿ ಹಾಕಿ ಮರದ ಮೇಲೆ ಒಂದು ಹುಟ್ಟು ಕಟ್ಟಿ ಮೊಳಕೆ ನೇತ ಹಾಕಿ ಅದರಲ್ಲಿ ನೀರು ತುಂಬಿಸಿ ಅಕ್ಕಿ ಹಾಕಿದ್ನಂತೆ, ಕೆಳಗಡೆ ಬೆಂಕಿ ಹಾಕಿದ್ನಂತೆ. ಯಾರೋ ಬಂದು ಕೇಳಿದ್ರು, ಅಲ್ಲಪ್ಪ ಕೆಳಗಡೆ ಬೆಂಕಿ ಹಾಕಿ ಮೇಲೆ ಮಡಕೆ ಕಟ್ಟಿದೀಯಲ್ಲ, ಅದು ಯಾವಾಗ ಬೇಯೋದು ಅಂತ. ಕರಿ ನಾಯಿನ ಬಿಳಿ ನಾಯಿನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೋಪಾಗಿ ತೊಳೆದ್ನಲ್ಲ, ಆಯ್ತಾ? ಅದು ಹಂಗಾಗೋದಿಲ್ಲ, ಹಂಗಾಗೋದಿಲ್ಲ. ಅದು ಬೇರೆನೇ ಇದೆ. ಇದು ಒಂದು ಸೈನ್ಸ್, ಇದೊಂದು ವಿಜ್ಞಾನ. ಅದಕ್ಕೆ ನೋ ಇಟ್ ಅಂಡ್ ಡೂ ಇಟ್ ಅಂತ ನನ್ನ ಥಿಯರಿ. ತಿಳಿದ್ ಮಾಡಿ, ನೀವೇನಾದ್ರೂ ಮಾಡ್ರಿ, ತಿಳಿದ್ ಮಾಡ್ರಿ. ಯಾಕೆ ಮಾಡಬೇಕು? ಅದು ತಿಳಿದ್ ಮಾಡ್ರಿ. ಪೂಜೆ ಯಾಕೆ ಮಾಡಬೇಕು? ಪಂಚೋಪಚಾರ ಪೂಜೆ ಯಾಕೆ ಮಾಡಬೇಕು? ಯಾರು ಇದನ್ನು ಪ್ರಾರಂಭ ಮಾಡಿದ್ರು, ಯಾವ ರೀತಿ ಪ್ರಾರಂಭ ಮಾಡಿದ್ರು, ಅದರ ಸೈನ್ಸ್ ಏನು, ವಾಟ್ಸ್ ದ ಸೈನ್ಸ್ ಬಿಹೈಂಡ್ ಪೂಜಾ? ಅದು ಸೆನ್ಸಸ್ ಅನ್ನು ಟ್ರಾಂಕ್ವಿಲೈಸ್ ಮಾಡ್ತಕ್ಕಂಥದಕ್ಕೆ ಅವ್ರು ಇನ್ವೆಂಟ್ ಮಾಡಿದ್ದು ಇನ್ ದೋಸ್ ಟೈಮ್, ವೆರಿ ಏನ್ಷಿಯಂಟ್. ಅದು ಬರ್ತಾ 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 ಒಂದು ಲಾರಿ ಹೂ ಇಲ್ಲದೆ ಇದ್ರೆ ಪೂಜೆ ಆಗೋದಿಲ್ಲ. ಗಣಪನಿಗೆ ಕಡುಬು ಪ್ರಿಯ, ಹನುಮನಿಗೆ ಒಡೆ ಪ್ರಿಯ, ಇವನಿಗೆ ಪ್ರಿಯವಾದ್ದು ಅವನಿಗೆ ಪ್ರಿಯ ಅಂತ ಮಾಡಿಬಿಟ್ಟು ಅವನ ಹೆಸರಲ್ಲಿ ಇವ್ ತಿನ್ನೋದು. ನಮಗೆ ಕಡುಬು ಇಷ್ಟ, ಇನ್ ದ ನೇಮ್ ಆಫ್ ಗಣಪ ವಿ ಈಟ್ ಕಡುಬು, ಮೋದಕ ಪ್ರಿಯ ಅಂತ ಹೇಳ್ಬಿಟ್ಟು. ನಾಚಿಕೆ ಆಗ್ಬೇಕು ನಮ್ಗೆ. ದೇವರು ಊಟ ಮಾಡಂಗಿದ್ರೆ ನಾವು ಸಪ್ಲೈ ಮಾಡಕ್ಕಾಗತ್ತಾ? ಕೊಡುವವನು, ಬೇಡುವವರು ನಾವು. ಮತ್ತೆ ನಿಂಗೆ ಹಸಿವಾಗಿದೆ ಅಂತ ನಾವು ತಿನ್ಸೋದು. ಈ ದೊಂಬರಾಟ ಬೇಡ. ಸೊ ಶಾಸ್ತ್ರ ಸರಿಯಾಗಿ ಇದೆ, ಶಾಸ್ತ್ರಗಳೆಲ್ಲವೂ ಅದು ಪಕ್ಕ ಸೈನ್ಸ್. ಅದು ನಾವು ಈ ಶಾಸ್ತ್ರಿಗಳು ಸರಿಯಾಗಿ ನಾವು ತಿಳ್ಕೊಳ್ಳಿ. ಶಾಸ್ತ್ರ ಸರಿಯೇ ಇದೆ, ಶಾಸ್ತ್ರಿಗಳು ಅದನ್ನ ಅಧ್ಯಯನ ಮಾಡಲಿಲ್ಲ. ಎವ್ರಿಥಿಂಗ್ ಇಸ್ ಸೈನ್ಸ್. ಇಲ್ಲಿಗೆ ಬರ್ತೀನಿ ಮತ್ತೆ ವಾಪಸ್ಸು.
ಈ ಬ್ರಹ್ಮ ಮಧ್ಯಲ್ಲಿದ್ದಾನೆ, ಇವರು ಈ ಕಡೆ ಇದ್ದಾರೆ, ಇವರು ಈ ಕಡೆ ಇದ್ದಾರೆ. ಯಾರು ಇವನು ಈ ಕಡೆ ಇರೋನು? ಬಲಗಡೆ ವಿಷ್ಣು ಶೇಷಶಯನ, ಶಿವ ಸರ್ಪಭೂಷಣ. ಇವರಿಬ್ಬರಿಗೂ ಹಾವಿದೆ. ಆದ್ರೆ ಈಗ ಹೇಳಿ, ಬ್ರಹ್ಮನಿಗೆ ಹಾವಿದ್ಯಾ? ಬ್ರಹ್ಮನಿಗೆ ಹಾವಿದ್ಯೇನ್ರಿ? ಬ್ರಹ್ಮ ಯಾವ್ದ್ರ ಮೇಲೆ ಕೂತ್ಕೊಂಡಿದ್ದಾನೆ? ಸ್ವಲ್ಪ ಅಬ್ಸರ್ವ್ ಮಾಡಿ. ಲೋಟಸ್. ಅವೇ ನಿಮ್ಮ ಶಕ್ತಿ ಪಥದಲ್ಲಿ ಬರ್ತಕ್ಕಂಥ 7 ಪದ್ಮಗಳು, ಕಮಲಗಳು. 4 ದಳದ ಪದ್ಮದಲ್ಲಿ ಅರಳಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ, ಏನೋ ಒಂದು ಹಾಡಿದೆಯಲ್ಲ ಹಂಗೆ. ಅಂದ್ರೆ ಪದ್ಮಗಳು ಎಲ್ಲಿವೆ? ಮಧ್ಯದ ಶರೀರದಲ್ಲಿವೆ. ಚಕ್ರಗಳೆಲ್ಲಿವೆ? 2 ಶರೀರದ ಮಧ್ಯೆ ಲೊಕೇಟ್ ಆಗಿವೆ. ಬ್ರಹ್ಮ ಎಲ್ಲಿದ್ದಾನೆ? 2 ಶರೀರಗಳ ಮಧ್ಯೆ ಇದ್ದಾನೆ. ಬ್ಯಾಲೆನ್ಸ್ ಮಾಡುವವನೇ ಬ್ರಹ್ಮ. ಈ ಸೂಕ್ಷ್ಮತೆ ನಮ್ಗೆ ಇವತ್ತಿಗೂ ಅರ್ಥ ಆಗ್ಲಿಲ್ಲ. ಏನಕ್ಕೆ ಕುಂಡಲಿನಿ ಜಾಗೃತಿ ಮಾಡ್ಬೇಕು? ದುಡ್ಡು ಸಂಪಾದನೆ ಮಾಡೋದಕ್ಕ? ಓ ನನಗೆ ದುಡ್ಡು ಇದೆಯಪ್ಪ, ನನ್ಗೇನು ಕುಂಡಲಿನಿ ಜಾಗೃತಿ? ದುಡ್ಡು ಸಂಪಾದನೆ ಮಾಡೋದಕ್ಕಲ್ಲ. ದ ಅಲ್ಟಿಮೇಟ್ ಏಮ್ ಆಫ್ ಆಕ್ಟಿವೇಶನ್ ಆಫ್ ಕುಂಡಲಿನಿ ಇಸ್ ಟು ಅಟೈನ್ ಎನ್ಲೈಟನ್ಮೆಂಟ್. ಬರ್ಕೊಳ್ಳಿ. ಅಲ್ಟಿಮೇಟ್ ಏಮ್, ದ ಅಲ್ಟಿಮೇಟ್ ಗೋಲ್ ಆಫ್ ಏನು ಆಕ್ಟಿವೇಶನ್ ಆಫ್ ಕುಂಡಲಿನಿ ಇಸ್ ಟು ಅಟೈನ್ ಮೋಕ್ಷ, ಎನ್ಲೈಟನ್ಮೆಂಟ್, ಲಿಬರೇಷನ್. ಕುಂಡಲಿನಿ ಜಾಗೃತಿಯ ಪರಮೋಚ್ಚ ಗುರಿ ಏನು ಅಂತಂದ್ರೆ ಅದು ಮೋಕ್ಷವನ್ನ ಸಿದ್ಧಿಸ್ಕೊಳ್ತಕ್ಕಂಥದ್ದು, ಪರಮ ಪದವಿಯನ್ನ ಸಿದ್ಧಿಸ್ಕೊಳ್ತಕ್ಕಂಥದ್ದು. ಆ ಪ್ರೋಸೆಸ್ ಅಲ್ಲಿ, ಆ ಒಂದು ಜರ್ನಿಯಲ್ಲಿ ಯು ಮೇ ಅಟ್ರಾಕ್ಟ್ ಸಮ್ ಮನಿ, ಹೆಲ್ತ್, ವೆಲ್ತ್, ಸಕ್ಸಸ್, ಹ್ಯಾಪಿನೆಸ್, ಅವೆಲ್ಲ ಬೈ ಪ್ರಾಡಕ್ಟ್. ಒಂದು ಕೊಂಡ್ರೆ ಅನೇಕ ಉಚಿತ ಅಂತ ಹೇಳ್ತಾರೆ. ಈಟ್ ಕಡುಬು ಮೋದಕ ಪ್ರಿಯ ಅಂತ ಹೇಳ್ಬಿಟ್ಟು ನಾಚಿಕೆ ಆಗ್ಬೇಕು ನಮ್ಗೆ. ದೇವರು ಊಟ ಮಾಡಂಗಿದ್ರೆ ನಾವು ಸಪ್ಲೈ ಮಾಡಕ್ ಆಗತ್ತಾ? ಕೊಡುವವನು, ಬೇಡುವವರು ನಾವು. ಮತ್ತೆ ನಿಂಗೆ ಹಸಿವಾಗಿದೆ ಅಂತ ನಾವು ತಿನ್ಸೋದು. ಈ ದೊಂಬರಾಟ ಬೇಡ. ಸೊ ಶಾಸ್ತ್ರ ಸರಿಯಾಗಿ ಇದೆ. ಶಾಸ್ತ್ರಗಳೆಲ್ಲವೂ ಅದು ಪಕ್ಕ ಸೈನ್ಸ್. ಅದು ನಾವು ಈ ಶಾಸ್ತ್ರಿಗಳು ಸರಿಯಾಗಿ ನಾವು ತಿಳ್ಕೊಳ್ಳಿ. ಶಾಸ್ತ್ರ ಸರಿಯೇ ಇದೆ, ಶಾಸ್ತ್ರಿಗಳು ಅದನ್ನ ಅಧ್ಯಯನ ಮಾಡಲಿಲ್ಲ. ಎವ್ರಿಥಿಂಗ್ ಇಸ್ ಸೈನ್ಸ್. ಇಲ್ಲಿ ಬರ್ತೀನಿ ಮತ್ತೆ ವಾಪಸ್ಸು. ಈ ಬ್ರಹ್ಮ ಮಧ್ಯಲ್ಲಿದ್ದಾನೆ, ಇವರು ಈ ಕಡೆ ಇದ್ದಾರೆ, ಇವರು ಈ ಕಡೆ ಇದ್ದಾರೆ. ಯಾರು ಇವನು ಈ ಕಡೆ ಇರೋನು? ಬಲಗಡೆ ವಿಷ್ಣು ಶೇಷಶಯನ, ಶಿವ ಸರ್ಪಭೂಷಣ. ಇವರಿಬ್ಬರಿಗೂ ಹಾವಿದೆ. ಆದ್ರೆ ಈಗ ಹೇಳಿ, ಬ್ರಹ್ಮನಿಗೆ ಹಾವಿದ್ಯಾ? ಬ್ರಹ್ಮನಿಗೆ ಹಾವಿದೆಯೇನ್ರಿ? ಬ್ರಹ್ಮ ಯಾವ್ದ್ರ ಮೇಲೆ ಕೂತ್ಕೊಂಡಿದ್ದಾನೆ? ಸ್ವಲ್ಪ ಅಬ್ಸರ್ವ್ ಮಾಡಿ. ಲೋಟಸ್. ಅವೇ ನಿಮ್ಮ ಶಕ್ತಿ ಪಥದಲ್ಲಿ ಬರ್ತಕ್ಕಂಥ 7 ಪದ್ಮಗಳು, ಕಮಲಗಳು. 4 ದಳದ ಪದ್ಮದಲ್ಲಿ ಅರಳಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ, ಏನೋ ಒಂದು ಹಾಡಿದೆಯಲ್ಲ ಹಂಗೆ. ಅಂದ್ರೆ ಪದ್ಮಗಳು ಎಲ್ಲಿವೆ? ಮಧ್ಯದ ಶರೀರದಲ್ಲಿವೆ. ಚಕ್ರಗಳೆಲ್ಲಿವೆ? 2 ಶರೀರದ ಮಧ್ಯೆ ಲೊಕೇಟ್ ಆಗಿವೆ. ಬ್ರಹ್ಮ ಎಲ್ಲಿದ್ದಾನೆ? 2 ಶರೀರಗಳ ಮಧ್ಯೆ ಇದ್ದಾನೆ. ಬ್ಯಾಲೆನ್ಸ್ ಮಾಡುವವನೇ ಬ್ರಹ್ಮ. ಈ ಸೂಕ್ಷ್ಮತೆ ನಮ್ಗೆ ಇವತ್ತಿಗೂ ಅರ್ಥ ಆಗ್ಲಿಲ್ಲ. ಏನಕ್ಕೆ ಕುಂಡಲಿನಿ ಜಾಗೃತಿ ಮಾಡ್ಬೇಕು? ದುಡ್ಡು ಸಂಪಾದನೆ ಮಾಡೋದಕ್ಕ? ಓ ನನಗೆ ದುಡ್ಡು ಇದೆಯಪ್ಪ, ನನ್ಗೇನು ಕುಂಡಲಿನಿ ಜಾಗೃತಿ? ದುಡ್ಡು ಸಂಪಾದನೆ ಮಾಡೋದಕ್ಕಲ್ಲ. ದ ಅಲ್ಟಿಮೇಟ್ ಏಮ್ ಆಫ್ ಆಕ್ಟಿವೇಶನ್ ಆಫ್ ಕುಂಡಲಿನಿ ಇಸ್ ಟು ಅಟೈನ್ ಎನ್ಲೈಟನ್ಮೆಂಟ್. ಬರ್ಕೊಳ್ಳಿ. ಅಲ್ಟಿಮೇಟ್ ಏಮ್, ದ ಅಲ್ಟಿಮೇಟ್ ಗೋಲ್ ಆಫ್ ಏನು ಆಕ್ಟಿವೇಶನ್ ಆಫ್ ಕುಂಡಲಿನಿ ಇಸ್ ಟು ಅಟೈನ್ ಮೋಕ್ಷ, ಎನ್ಲೈಟನ್ಮೆಂಟ್, ಲಿಬರೇಷನ್. ಕುಂಡಲಿನಿ ಜಾಗೃತಿಯ ಪರಮೋಚ್ಚ ಗುರಿ ಏನು ಅಂತಂದ್ರೆ ಅದು ಮೋಕ್ಷವನ್ನ ಸಿದ್ಧಿಸ್ಕೊಳ್ತಕ್ಕಂಥದ್ದು, ಪರಮ ಪದವಿಯನ್ನ ಸಿದ್ಧಿಸ್ಕೊಳ್ತಕ್ಕಂಥದ್ದು. ಆ ಪ್ರೋಸೆಸ್ ಅಲ್ಲಿ, ಆ ಒಂದು ಜರ್ನಿಯಲ್ಲಿ
ಯು ಮೇ ಅಟ್ರಾಕ್ಟ್ ಸಮ್ ಮನಿ, ಹೆಲ್ತ್, ವೆಲ್ತ್, ಸಕ್ಸಸ್, ಹ್ಯಾಪಿನೆಸ್ ಅವೆಲ್ಲ ಬೈ ಪ್ರಾಡಕ್ಟ್. ಒಂದು ಕೊಂಡ್ರೆ ಅನೇಕ ಉಚಿತ ಅಂತ ಹೇಳ್ತಾರೆ. ಒಂದು ಮದುವೆ ಆದ್ರೆ ಇವತ್ತು 2-3 ಫ್ರೀ ಅಂತ. ಗಂಡಸರೆಲ್ಲ ಎಲ್ಲಿ ಗುರುಜಿ ನಮ್ಗೆ ಕೇಳಲೇ ಇಲ್ಲ ಆತರ ಅಂತ ಅನ್ಕೋಬೇಡಿ. ದ್ರೌಪದಿಗೆ ಮಾತ್ರ ಅವಕಾಶ ಇತ್ತು, ಒಂದು ಮದುವೆ ಆದ್ರೆ 5 ಫ್ರೀ ಅಂತ. ಒಂದು ಮದುವೆ ಆದ್ರೆ ದ್ರೌಪದಿಗೆ 5 ಜನ ಫ್ರೀ. ಆ ಸೈನ್ಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಇದುವರೆಗೂ. ಯಾಕೆ ಅವಳು ಪತಿವ್ರತೆ? 5 ಜನ ಮದುವೆ ಮಾಡ್ಕೊಂಡು ಹೆಣ್ಮಕ್ಳೆಲ್ಲ ಪತಿವ್ರತೆರಾಗ್ತಾರ? ವಾಟ್ ಈಸ್ ದ ಸೈನ್ಸ್ ಬಿಹೈಂಡ್ ಇಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಅದನ್ನು ಕೂಡ ಐ ಆಮ್ ಗೋಯಿಂಗ್ ಟು ರಿವೀಲ್ ಇನ್ ಕುಂಡಲಿನಿ ಜಾಗೃತಿ ಶಿಬಿರ. ಯಾವ್ದನ್ನು ರಿವೀಲ್ ಮಾಡ್ತೇನೆ? ಪಾಂಚಾಲಿ ಯಾರು, ಅವಳು ಪತಿವ್ರತೆಯಾದಂತ ಒಂದು ಸೀಕ್ರೆಟ್ ಏನು, ಅದನ್ನು ತಿಳ್ಕೊಳ್ತೇನೆ. ನಮ್ಮ ಒಳಗಡೆ ಇರ್ತಕ್ಕಂಥ ದಶ ಪ್ರಾಣಗಳ ಬಗ್ಗೆ ಈ ಶಿಬಿರದಲ್ಲಿ ತಿಳ್ಕೊಳ್ತೇವೆ. ನಮ್ಮೊಳಗಡೆ 10 ಪ್ರಾಣಗಳು ಸಜೀವವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ನಾನು ಪ್ರತಿಯೊಂದು ಪ್ರಾಣವನ್ನ ತೋರಿಸ್ತೇನೆ. ಪ್ರಾಣದ ಕೊರತೆ ಆಗಬಾರದು. ಪ್ರಾಣದ ಕೊರತೆ ಎಲ್ಲೆಲ್ಲಿ ಇರ್ತದೋ ಅದು ಪ್ರಗತಿಯ ಕೊರತೆ ಆಗ್ತದೆ. ಪ್ರಾಣದ ಕೊರತೆಯೇ ಪ್ರಗತಿಯ ಕೊರತೆ. ಪ್ರೋಗ್ರೆಸ್ ಆಗ್ತಾ ಇಲ್ಲ ಪ್ರತಿಯೊಂದು ಏರಿಯಾದಲ್ಲಿ. ಯಾಕೆ ಅಂತಂದ್ರೆ ಯು ಆರ್ ಲ್ಯಾಕಿಂಗ್ ದ ಪ್ರಾಣ. ಪ್ರಭಾವಳಿಯ ಕೊರತೆ ಇದೆ. ಆರ ಎಕ್ಸ್ಪೆನ್ಷನ್ ಆಗಿಲ್ಲ. ಎಲ್ಲರದು ಅರ್ಧಡಿ ಇದೆ ಇವಾಗ. ಅರ್ಧಡಿ ಇದ್ದಾಗ ಆರ ವಿ ಅಟ್ರಾಕ್ಟ್ ಓನ್ಲಿ ನೆಗೆಟಿವ್ ಥಿಂಗ್ಸ್ ಟುವರ್ಡ್ಸ್ ಅಸ್. ಪ್ರೇತ ಶಕ್ತಿಗಳನ್ನ, ದುಷ್ಟರನ್ನ, ಪೀಡಕರನ್ನ, ಕಾಟ ಕೊಡುವರನ್ನ, ದುರಾಚಾರಿಗಳನ್ನ, ಮಾನ ಮರ್ಯಾದೆ ಕಳೆಯೋರನ್ನ, ಧನಹಾನಿ, ಮಾನಹಾನಿ, ಪ್ರಾಣಹಾನಿ ಮಾಡುವವರನ್ನ ಈ ಆರ ಅಟ್ರಾಕ್ಟ್ ಮಾಡುತ್ತೆ. ಬುದ್ಧನ ಆರ ಆತರ ಅಟ್ರಾಕ್ಟ್ ಮಾಡ್ಲಿಲ್ಲ. ಬುದ್ಧನ ಆರ ಒಂದು ಮಾರಿತ್ತು. ಯಾಕೆಂದ್ರೆ ಎನ್ಲೈಟನ್ಮೆಂಟ್ ಆಗಿತ್ತು. ನಾನು ಹೇಳಿದ್ದೇನೆ, ಧ್ಯಾನದಿಂದಲೂ ಕೂಡ ಕುಂಡಲಿನಿ ಜಾಗೃತಿ ಆಗ್ತದೆ. ಬುದ್ಧ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ ಮುಂದೆ, ಆ ಮೆಥಡ್ ಅಲ್ಲಿ ಏನು ಮಾಡ್ಲಿಲ್ಲ. ಈ ಫೌಂಡ್ ಸಮ್ ಅದರ್ ಮೆಥಡ್ ಅಂಡ್ ಈ ಗಾಟ್ ಎನ್ಲೈಟನ್ಮೆಂಟ್ ಆಗಿದ ತಕ್ಷಣ ಅವನಿಗೆ ಆರ ವಿಸ್ತರಣೆ ಆಯಿತು. 1 ಮಾರು ದೂರ ಇರ್ತಾ ಇತ್ತು. ಒಂದು ಎಲ್ಲೇ ನಡೆದು ಹೋದ್ರು ಅಕಾಲದಲ್ಲಿ ಹೂಗಳು ಅರಳ್ತಿದ್ವು. ವೆನ್ ಬುದ್ಧ ವಾಕ್ಸ್, ಫ್ಲವರ್ಸ್ ಯೂಸ್ ಟು ಬ್ಲೂಮ್ ಔಟ್ ಆಫ್ ಸೀಸನ್. ಅವನು ತನ್ನ ಶಿಷ್ಯರು ಅವನು ಹುಡ್ಕೊಂಡು ಬಂದ್ರೆ ಹೊರತು ದುಂಬಿಗಳ ಹಾಗೆ ಇವನು ಯಾರತ್ರ ಹೋಗ್ಬಿಟ್ಟು ಬಾರಪ್ಪ ನನಗೆ ಎನ್ಲೈಟನ್ಮೆಂಟ್ ಆಗ್ಬಿಟ್ಟಿದೆ, ನಿನ್ಗೆ ಉಪದೇಶ ಮಾಡ್ತೀನಿ ಅಂತ ಹೇಳಲಿಲ್ಲ. ಹೇಗೆ ದುಂಬಿಗಳು ಹೂವನ್ನ ಅರಿಸಿ ಹೋದವೋ ಹಾಗೆ ಅವನಲ್ಲಿ ಏನು ಹೊರಹೊಮ್ತಿರ್ತಕ್ಕಂಥ ಆ ಒಂದು ಪ್ರಾಣ ಪ್ರಭೆ ಮತ್ತು ಜ್ಞಾನ ಪರಿಮಳವನ್ನ ಅರಿಸಿ ಹೋದ್ರು ಜ್ಞಾನ ಪಿಪಾಸುಗಳು, ಸಾಧಕರು. ಹಾಗೆ ಬಂದವನು ಅಂಗುಲಿಮಾಲ. ಬಂದ ಹತ್ರ ಬಂದ. ಬುದ್ಧನನ್ನ ಕೊಂದಿದ್ದಿದ್ರೆ ಆ ಒಂದು ಗಿನ್ನಿಸ್ ರೆಕಾರ್ಡ್ ಆಗ್ತಾ ಇತ್ತು. 1999 ಆಗಿತ್ತು ಅಲ್ಲಿಗೆ. He had killed 999 people. For that remembrance, he used to wear the mala of Anguli. ಸೊ ಬುದ್ಧನ ಆರ ಒಳಗಡೆ ಬರ್ತಿದ್ದಾಗೆ ಅವನಲ್ಲಿ ಬದಲಾವಣೆಗಳಾಯ್ತು. ಅವನ ಕೋಪ ಹೋಯ್ತು, ಅವನ ದ್ವೇಷ ಹೋಯ್ತು, ಅವನ ಭಯ ಹೋಯ್ತು, ಅವನ ಸಂಶಯ ಹೋಯ್ತು, ಅವನ ವ್ಯಾಕುಲತೆ ಹೋಯ್ತು, ಅವನ ದುಷ್ಟತನ ಹೋಯ್ತು. He became Arihant. Angulimala became Arihant in his lifetime. ಅದು ಕುಂಡಲಿನಿ ಶಕ್ತಿ ಅಂತ ಹೇಳಿದ್ನಲ್ಲ, ಆ ಹೊದಗಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ, ಪ್ಯೂರ್ ಎನರ್ಜಿ ಇದೆಯಲ್ಲ, ಅದು ನಿಮ್ಮ ಆರ ಆಗಿ ಏನಾದ್ರೂ ಪರಿವರ್ತನೆ ಆದರೆ, ಬೆಣ್ಣೆಯೊಂದು ತುಪ್ಪ ಆಗಿ ಬದಲಾದ್ರೆ, ಐ ಆಮ್ ಟಾಕಿಂಗ್, ಬೆಣ್ಣೆಯೊಂದು ತುಪ್ಪ ಆಗಿ ಬದಲಾದ್ರೆ, ಬೆಣ್ಣೆ ವಾಸನೆ ಬರೋದಿಲ್ಲ, ಬೆಣ್ಣೆ ಪಕ್ಕದ ಮನೆಗೆ ವಾಸನೆಯಾಗಿ ಹೋಗೋದಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್, ಕಾಯಿಸಿ ಅದನ್ನು. ನಾನು ಅನುಭವಿಸಿದ್ದೇನೆ, ಹಳ್ಳಿಯಿಂದ ಬಂದವನ್ನ.
ನಮ್ಮೂರಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಯಾರದೋ ಮನೆಯಲ್ಲಿ ಬೆಣ್ಣೆ ಕಾಯಿಸಿದ್ರೆ ನಾನು ಹೇಳ್ತಿರೋದು ಈಗ 50 ವರ್ಷದ ಹಿಂದಿನ ಮಾತು, ಈಗಿನ ಮಾತಲ್ಲ. ಈ ಪಕ್ಕದಲ್ಲಿ ಮನೆಯಲ್ಲೇ ಕಾಯಿಸಿದ್ರು ಕೂಡ ಏನು ಬರಲ್ಲ. ನನ್ನ ಹೆಂಡತಿ ಕಾಯಿಸಿದ್ರು ಏನು ಬರೋದಿಲ್ಲ. ಯಾಕೆಂದ್ರೆ ಹದ ಗೊತ್ತಿಲ್ಲ, ಪ್ಯೂರಿಟಿ ಇಲ್ಲ. 1 ಕಿಲೋಮೀಟರ್ದಿಂದ ಘಮ್ಮನ ವಾಸನೆ ಬರ್ತಾ ಇತ್ತು ತುಪ್ಪ. ಯಾವುದಾಗಾರೆ ತುಪ್ಪ? ಆ ಭಗವಂತ ಕೊಟ್ಟಿದ್ದಾನಲ್ಲ ಆ ಶಕ್ತಿ ಹೆಸರು ತುಪ್ಪ. ಈಗೇನಾಗಿದೆ? ಅದು ಬೆಣ್ಣೆ ತರ ಸುಮ್ಮನೆ ಇದೆ, ಅದರ ಪರಿಮಳ ಈಚೆ ಬರಲಿಲ್ಲ. ಹಾಗೆ ನೀವು ಸಾಧನೆ ಮಾಡಿದ ತಕ್ಷಣ ಎಲ್ಲರೂ ಬುದ್ಧ ಆಗ್ತೀರಿ, ಎಲ್ಲರೂ ಜೀಸಸ್ ಆಗ್ತೀರಿ, ಎಲ್ಲರೂ ಶಿರ್ಡಿ ಬಾಬಾ ಆಗ್ತೀರಿ ಅಂತ ನಾ ಹೇಳೋದಿ. ಅಟ್ಲೀಸ್ಟ್ ಆ ಅರ್ಧಡಿ ಇದೆಯಲ್ಲ ಆರ, ಅದು 1 ಅಡಿ ಏನಾದ್ರೂ ವಿಸ್ತಾರ ಆಯ್ತು ಅಂದ್ರೆ ನಿಮ್ ಬದುಕಲ್ಲಿ ಅನೇಕ ಪವಾಡಗಳು ನಡೀತವೆ ಕಂಡ್ರೆ. ಅಶ್ಯೂರ್ಡ್ 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 expansion of the life, expansion of aura leads to expansion of the life in all walks of the life. I am talking in all walks of the life, in all dimensions, not only materialistic life. You can also reach 1 by 1 spiritual dimensions. Bhu Bhuvaha Suvaha Mahaha Janaha Tapaha Satya. You will go in this direction. ಊರ್ಧ್ವಗತಿ ಏರ್ತೀನಿ. ಒಂದ್ಸಾರಿ ನೀವು 3 ಲೋಕಗಳನ್ನು ಅತಿಕ್ರಮಿಸಿದ್ರೆ ಮತ್ತೆ ಯಾವತ್ತೂ ಕೂಡ ನೀವು ಈ ದೇಹ ಧಾರಣೆ ಮಾಡುವ ಅವಶ್ಯಕತೆ ಇಲ್ಲ. ಅಲ್ಲಿಂದ ಅಲ್ಲೇ ಯೂನಿವರ್ಸಿಟಿಗಳಲ್ಲಿ ಪಾಸ್ ಹಾಕೊಂಡು ಹಂಗೆ ಹೋಗ್ತಾ ಇರ್ಬೋದು, ಅಲ್ಲೇ ಕಟ್ಟಿ ಪಾಸ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇರ್ಬೋದು. ಈ ಶರೀರ ಹೊಡ್ಕೊಂಡು ಬರೋ ಅವಶ್ಯಕತೆನೇ ಇಲ್ಲ. ಆದ್ರೆ 2ನೇ ಹಂತ ಇದೆಯಲ್ಲ, ಭುವಹ ಭುವಹ, ಇಲ್ಲಿ ನ್ಯಾಯ ನಿರ್ಣಯ ಆಗ್ತದೆ. ನೀನು ಮೇಲಕ್ಕೆ ಹೋಗ್ಬೇಕೋ ಕೆಳಗಡೆ ಊರ್ಧ್ವ ಅದೋ ಲೋಕಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಜಡ್ಜ್ಮೆಂಟ್ ಆಗೋದು. ಇಲ್ಲೇ ಯಮಧರ್ಮ ಇರ್ತಕ್ಕಂಥವ್ರು. ಭುವಹದಲ್ಲಿ ಯಾರಿದ್ದಾನೆ ಅಂತಂದ್ರೆ ಯಮಧರ್ಮ ಇದ್ದಾನೆ. ಅವನ್ ಜಡ್ಜ್ ಮಾಡ್ತಾನೆ, ನೀನು ನರಕ ಲೋಕಕ್ಕೆ ಅರ್ಹನಾ ಅಥವಾ ಸ್ವರ್ಗ ಲೋಕಕ್ಕೆ ಅರ್ಹನಾ ಅಂತ. ಅದೊಂಥರ ಟ್ರಾನ್ಸಿಟ್ ಏರಿಯಾ. ದುಬೈಯಿಂದ ಅಮೆರಿಕಕ್ಕೆ ಹೋಗುವುದಾ ಅಥವಾ ದುಬೈಯಿಂದ ಇಂಡಿಯಾಗೆ ಡಿಪೋರ್ಟ್ ಆಗುವುದಾ? Sometime some countries, so they might send you back. That is called deporting. If your documents are not proper, if you are not eligible to enter that country, if you are a terrorist, so they can deport you. ಹಾಗೆ ಆ ಭುವಹದಲ್ಲಿ ಡಿಪೋರ್ಟ್ ಅಂತಂದ್ರೆ ಕೆಳಗಿನ ಲೋಕಗಳು, ಪ್ರಮೋಟ್ ಅಂದ್ರೆ ಮೇಲಿನ ಲೋಕಗಳು. ನೀನ್ ಪರವಾಗಿಲ್ಲ 35 ತಗೊಂಡಿದ್ಯಾ ಅಕಾರ್ಡಿಂಗ್ ಟು ಮೀ, ನೀನ್ ಒಳ್ಳೆ ಕೆಲಸಗಳು ಮಾಡಿದ್ಯಾ, ನೀನ್ ಮೇಲಕ್ಕೆ ಹೋಗು. ಅಲ್ಲಿಂದ ಹಂಗೆ ಪಾಸ್ ಹಾಕೊಂಡು ಹೋಗ್ತಾ ಇರು. ನಾವೇನ್ ಮಾಡ್ತೇವೆ, 3ಕ್ಕೆ ಹೋಗ್ತೇವೆ. ಸ್ವರ್ಗ ಲೋಕದಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಕ್ಸಾಮ್ ತಗೊಳದ್ ಬಿಟ್ಬಿಟ್ಟು ಅಲ್ಲಿ ರಂಬೆ ಊರ್ವಶಿ ಮೇನಕ ತಿಲೋತ್ತಮ ಗಾನ ಗಂಧರ್ವರ ಜೊತೆ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇಲ್ಲಿಂದ ಹೊತ್ಕೊಂಡು ಹೋದಂತ ಪುಣ್ಯ ಎಲ್ಲ ಅಲ್ಲಿ ಸ್ವೈಪ್ ಮಾಡಿ ಖರ್ಚು ಮಾಡ್ಕೊಂಡು ವಾಪಸ್ ಬರ್ತೇವೆ. ಮತ್ತೆ ಶರೀರ ಅಧೋಮುಖಿಗಳಾಗಿ ಮತ್ತಿಲ್ಲಿಗೆ. ಸೊ ನಾನು ಯಾಕೆ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ದ ಅಲ್ಟಿಮೇಟ್ ಏಮ್, ದ ಅಲ್ಟಿಮೇಟ್ ಗೋಲ್ ಆಫ್ ಕುಂಡಲಿನಿ ಆಕ್ಟಿವೇಶನ್ ಈಸ್ ಟು ಅಟೈನ್ ಎನ್ಲೈಟನ್ಮೆಂಟ್. ಬುದ್ಧ ಆ ಕ್ರಮದಲ್ಲಿ ಮಾಡಿದ್ರು, ರಾಮಕೃಷ್ಣ ಪರಮಹಂಸರು ಆ ಕ್ರಮದಲ್ಲಿ ಮಾಡಿದ್ರು. ಭಕ್ತಿ ಯೋಗ ಅಂತ ಒಂದಿದೆ. ರಾಮಕೃಷ್ಣ ಪರಮಹಂಸರು ಈ ಆಕ್ಟಿವಿಟೀಸ್ ಈಸ್ ಕುಂಡಲಿನಿ ಥ್ರೂ ಭಕ್ತಿ ಯೋಗ. ಭಕ್ತಿ, ಪರವಶತೆಯ ಭಾವ, ಕಾಳಿ ಬಿಟ್ರೆ ಬೇರೆ ಏನು ಇಲ್ಲ. ತಾಯಿ 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 ತಾಯಿ. ಹೆಂಡತಿನ ಕಾಳಿ ಅಂತ ಭಾವಿಸ್ತಾ ಇದ್ರು. ಬಂದವರಿಗೆಲ್ಲ ಪೂಜೆ ಮಾಡ್ತಾ ಇದ್ರು. ಅವರಿಗೆ ತಿಕ್ಕಲು ಪೂಜಾರಿ ಅಂತ ಹೆಸರಿತ್ತು. ತಿಕ್ಕಲು ಪೂಜಾರಿ ಅಂತ ಬಂದವರಿಗೆಲ್ಲ ಪೂಜೆ ಮಾಡೋರು. ಯಾಕಂದ್ರೆ ಎಲ್ಲರಲ್ಲಿ ಅವ್ರು ದೇವರು ನೋಡ್ತಿದ್ರು. ವಿವೇಕಾನಂದರನ್ನು ಕೂರಿಸಿ ಪೂಜೆ ಮಾಡ್ತಾರೆ ಅವರು. ವಿವೇಕಾನಂದ್ರ ಹೈಲಿ ಕ್ವಾಲಿಫೈಡ್, ಎಜುಕೇಟೆಡ್. ಅವ್ರ ಇದನ್ನೆಲ್ಲ ನಂಬೋದಿಲ್ಲ. ಏನೋ ಮಹಾಶಯ, ನೀನು ಏನೋ ಮಾಡ್ತಾ ಇದೆಯಾ, ನನ್ನ ವಶ ಮಾಡ್ಕೊಳ್ತಾ ಇದೆಯಾ, ನೀನೇನೋ ತಾಂತ್ರಿಕ ಯೂಸ್ ಮಾಡ್ತಾ ಇದೆಯಾ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಎದ್ಕೊಂಡು ಓಡ್ಕೊಂಡ್ಬಿಡ್ತಾರೆ. ಮತ್ತೆ ಮನೆಗೆ ಹೋಗ್ಬಿಟ್ಟು ಸ್ವೀಟ್ ತಿನ್ಸೋದು, ಕರ್ಕೊಂಬರೋದು ಆಶ್ರಮಕ್ಕೆ. ಮನೆಗೆ ಹೋಗೋದು, ಸ್ವೀಟ್ ತಿನ್ಸೋದು ಅವನಿಗೆ, ನೀನಂದ್ರೆ ತುಂಬಾ ಇಷ್ಟ ಬಾ ಅಂತ ಹೇಳ್ಬಿಟ್ಟು ಎದ್ಕೊಂಡ್ಬಿಡ್ತಾರೆ ವಿವೇಕಾನಂದ.
ವಿವೇಕಾನಂದರಿಗೆ ಕುಂಡಲಿನಿ ಜಾಗೃತಿ ಆಗಿತ್ತು. ಹೆಂಗಾಗಿತ್ತು? ರಾಜಯೋಗ. ಯೂಸ್ ಟು ಪ್ರಾಕ್ಟೀಸ್ ರಾಜಯೋಗ ಮೀನ್ಸ್ ಮೆಡಿಟೇಷನ್. ನೀವು ನೋಡಿರ್ಬೇಕು ವಿವೇಕಾನಂದರ ಧ್ಯಾನಾಸನ ಅಂದ್ರೆ ಧ್ಯಾನದಿಂದಲೂ ಕೂಡ ಜಾಗೃತಿ ಆಗ್ತದೆ, ಮೌನದಿಂದಲೂ ಜಾಗೃತಿ ಆಗ್ತದೆ, ಉಪಾಸನೆಯಿಂದಲೂ ಜಾಗೃತಿ ಆಗ್ತದೆ, ಪೂಜೆಯಿಂದಲೂ ಜಾಗೃತಿ ಆಗ್ತದೆ, ಪ್ರಾರ್ಥನೆಯಿಂದಲೂ ಜಾಗೃತಿ ಆಗ್ತದೆ, ಜಪದಿಂದಲೂ ಆಗ್ತದೆ, ತಪಸ್ಸಿಂದಲೂ ಆಗ್ತದೆ. ಹೀಗೆ ಅನೇಕ ಮಾರ್ಗಗಳು. ಆಲ್ ದ ರೋಡ್ಸ್ ಲೀಡ್ಸ್ ಟು ರೋಮ್ ಅಂತ ಏನೋ ಒಂದು ಮಾತಾಡಿ. ಆಲ್ ದ ರೋಡ್ಸ್ ಲೀಡ್ಸ್ ಟು ರೋಮ್ ಅಂತ ಅಂದ್ರೆ ಎಲ್ಲಾ ರಸ್ತೆಗಳು ರೋಮ್ ನಗರ ತಲುಪ್ತವೆ ಅಂತ ಯಾವುದೋ ಒಂದು ಧರ್ಮದಲ್ಲಿ ಹೇಳ್ತಾರೆ. ಹಂಗೆ ಎಷ್ಟೋ ದಾರಿಗಳಿರುವುದು. ಇದು ಒಂದು ದಾರಿ. ನಾನು ಹೇಳ್ತಿರೋದು ಇದೇ ದಾರಿ ಅಲ್ಲ. ಕುಂಡಲಿನಿ ಆಕ್ಟಿವೇಶನ್ ನಾನು ಹೇಳ್ಕೊಡೋ ರೀತಿಯೇ ಅಲ್ಟಿಮೇಟ್ ದಾರಿ ಅಲ್ಲ. ಇದು ಒಂದು ದಾರಿ. ನಾನು ತುಂಬಾ ಹಂಬಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಒಂದು ದಾರಿ ಇದೆ, ಸ್ವಲ್ಪ ಹತ್ರ ಇದೆ, ಸ್ವಲ್ಪ ಸುಲಭವಾದ ದಾರಿ ಇದೆ, ಮತ್ತು ಋಷಿ ಮುನಿಗಳು ಹೇಳ್ಕೊಟ್ಟಂತ ಪದ್ಧತಿ ಇದೆ. ಸ್ವಯಂ ಶಿವ ಹೇಳ್ಕೊಟ್ಟಂತ ಪದ್ಧತಿಯನ್ನು ನಾನು ನಿಮ್ಗೆ ಬೋಧನೆ ಮಾಡ್ತಾ ಇದ್ದೇನೆ. ಆದಿಯೋಗಿ, ಜಗತ್ತಿನ ಆದಿಯೋಗಿ ಶಿವ. ಆದಿಯೋಗಿ ಮಹಾಶಿವರಾತ್ರಿ ದಿವಸ 7 ಜನ ಋಷಿಗಳಿಗೆ ಈ ಕುಂಡಲಿನಿ ಯೋಗವನ್ನ ಉಪದೇಶ ಮಾಡಿದ್ದು. ಯಾವ ದಿವಸ? ಮಹಾಶಿವರಾತ್ರಿ ದಿವಸ. ಆ ರಾತ್ರಿ ದಿವಸ ಉಪದೇಶ ಮಾಡಿದ್ರಿಂದ ಅದೇ ಮಹಾಶಿವರಾತ್ರಿ ಆಯಿತು. ಅದು ಮಹಾಶಿವರಾತ್ರಿ ಅಂತ ಮೊದಲು ಇರಲಿಲ್ಲ. ಅಂದ್ರೆ ಜಾಗೋ, ಜಾಗರಣೆ. ನಮ್ಮವ್ರಿಗೆ ಒಗ್ಗರಣೆ ಗೊತ್ತು, ಜಾಗರಣೆ ಗೊತ್ತಿಲ್ಲ. ಸೊ ಜಾಗರಣೆ ವರ್ಸಸ್ ಒಗ್ಗರಣೆ. ಜಾಗರಣೆಯಲ್ಲಿ ಜಾಗೋ. ಜಾಗೋ ಅಂದ್ರೆ ಜಾಗೃತನಾಗು. ಆಗ ನಾವು ಜಾಗೃತ ಆಗಿಲ್ವಾ? ಎದ್ದಿದೀವಲ್ಲ, ಮಾತಾಡ್ತಾ ಇದೀವಲ್ಲ. ಇಲ್ಲ, ನೀನ್ ಮಾತಾಡ್ತಾ ಇದೀಯ, ನಿನ್ನ ಒಳಗಡೆ ಇನ್ನೂ ಜಾಗೃತಿ ಆಗಿಲ್ಲ. ಯಾವುದು ಜಾಗೃತಿಗೊಳ್ಳಬೇಕಾಗಿತ್ತು ಅದು ಜಾಗೃತಿನೇ ಆಗಿಲ್ಲ. ಹಾಗಾಗಿ ನೀನು ಮಹತ್ತರವಾದ್ದೇನು ಸಾಧನೆ ಮಾಡಕ್ ಆಗ್ತಾ ಇಲ್ಲ ನಿನ್ ಕೈ. ನೀನು ಕೂಡ ಎಫರ್ಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ಎಫರ್ಟ್ ಆಗ್ತಾ ಇದೀವಿ. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಬಟ್ ವೈ ವಿ ಆರ್ ನಾಟ್ ಏಬಲ್ ಟು ರೀಚ್ ಅವರ್ ಗೋಲ್ಸ್? Why we are not able to attain the ultimate peace, ultimate joy, ultimate happiness? ಯಾಕೆಂದ್ರೆ ಅದು ಜಾಗೃತಿ ಆಗಿಲ್ಲ. ಅದು ಜಾಗೃತಿ ಆದ್ರೆ ಅದಷ್ಟು ಕತೆ ಆಗ್ತದೆ. ಏನಾಗಬೇಕು ಅದೆಲ್ಲ ಬೈ ಪ್ರಾಡಕ್ಟ್ ಆಗಿ ಒಂದೊಂದೇ ಬರ್ತವೆ. ಏನು? ನೀನು ಶಾಂತಿಗಾಗಿ ಜಾಗೃತಿ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನ ಪರಮೋಚ್ಚ ಗುರಿ ಏನಿರಬೇಕು? ನನಗೆ ಭಗವತ್ ಸಾಕ್ಷಾತ್ಕಾರ ಆಗ್ಬೇಕು, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು, ಮೋಕ್ಷ ಪ್ರಾಪ್ತಿ ಆಗ್ಬೇಕು. ಈ ಪರಮ ಗುರಿಯನ್ನು ಇಟ್ಕೊಂಡು ನೀನು ಈ ಸಾಧನೆ ಮಾಡಿದ್ದಾದ್ರೆ ಉಳಿದವೆಲ್ಲ ಬೈ ಪ್ರಾಡಕ್ಟ್ ನಿನ್ನನ್ನು ಹಿಂಬಾಲಿಸಿ ಬರ್ತವೆ. ನೀನು ಅರಳಬೇಕಷ್ಟೇನೆ. ದುಂಬಿಗಳನ್ನ ರಾರಾ ದೋಚುಕೋಪೋರ ಅಂತ ಹಾಡೇಳೋಷ್ಟಿಲ್ಲ. ದುಂಬಿಗಳು ಅವಾಗೇ ಬರ್ತವೆ. ದುಂಬಿಗಳು ಅಂದ್ರೆ ಏನ್ ಹೇಳಿದ್ದೇನೆ? ಕೀರ್ತಿ, ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ, ಅಷ್ಟೈಶ್ವರ್ಯಗಳೆಲ್ಲ ನಿಮ್ಮನ್ನ ಬೆಂಬಲಿಸಿ ಬರ್ತವೆ, ಹಿಂಬಾಲಿಸಿ ಬರ್ತವೆ. ನೀವು ಅವುಗಳನ್ನ ಯು ನೀಡ್ ನಾಟ್ ಟು ಗೋ ಬಿಹೈಂಡ್ ಸಚ್ ಥಿಂಗ್ಸ್ ವಿಚ್ ಹ್ಯಾಪನ್ ಟು ಮೀ. ನಾನು ಸಾವು ಅಥವಾ ಸಾಧನೆ ಎರಡೇ ನನ್ನ ಮುಂದೆ ಇದ್ದಂತ ಗುರಿಗಳು ಆ ದಿನದಲ್ಲಿ. ಅಯ್ಯೋ ಸತ್ತೇನ್ ಮಾಡೋದು, ಏನ್ ಸಾಧಿಸೋದು? ಸಾಧಿಸಿ ಸತ್ತರೆ ಆಯ್ತು ಅಂತೇಳಿ ಎರಡನೇದನ್ನ ಚೂಸ್ ಮಾಡ್ಕೊಂಡೆ ನಾನು. ಮಾಡ್ತಾ ಹೋದೆ 7.5 years ಏನೂ ಆಗ. ಇವಾಗ್ನವ್ರಿಗೆ ಏನು ಪೇಷನ್ಸ್ ಇಲ್ಲ. 40 ದಿನ ಮಾಡಿದೆ ಗುರೂಜಿ ಕುಂಡಲಿನಿ ಧ್ಯಾನ. ಕರಣಿ ಮುಂದೆ ನೋಡಿದ್ ನಾನು, ಬುದ್ಧಂತರ ಏನು ವಾರ ಏನು ಎಕ್ಸ್ಪ್ಯಾನ್ಷನ್ ಆಗಿಲ್ವಲ್ಲ ಅಂತ ಹೇಳ್ತಾರೆ. ಇಟ್ ಟುಕ್ 6.5 years to get enlightened for Gautama Buddha. Gautama to become Buddha, it took 6.5 years. And these Buddhas, they only meditate for 40 days and they expect they want to become Buddha. Overnight cannot happen.
but over of the period with consistent practice. ಮತ್ತು ನಿಮ್ಗೆ 7.5 ವರ್ಷ ಇಲ್ಲ, ನನ್ನ ಕರ್ಮ ಅಷ್ಟು ಗಾಢವಾಗಿತ್ತು. ಊನೋಸ್ ನಿಮ್ಮ ಕರ್ಮ ಬಹಳ ಒಂದು ಏನು ತೆಳುವಾದ ಪದರ ಇರ್ಬೋದು, ಎಷ್ಟೋ ಜನಕ್ಕೆ ರಾತ್ರೋರಾತ್ರಿಯ ಅನುಭವ ಆಗ್ಬೋದು. ಆದವರಿದ್ದಾರೆ. ಕರ್ಮ ಕಳಿಬೇಕಲ್ವಾ? ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವಾನರಹರಿಯೇ. ನಾ ಮಾಡಿದ ಕರ್ಮ ಬಲವಾಗಿದ್ರೆ ನೀನೇನು ಮಾಡಿದೆಯಪ್ಪ ಭಗವಂತ ಅಂತ ಭಕ್ತ ಹೇಳ್ತಾರ. ಬುದ್ಧನಿಗೆ 6 ವರ್ಷ ಬೇಕಾಯ್ತು. ಹಾಗಾದ್ರೆ ನಮ್ಗೆ ಎಷ್ಟು ವರ್ಷ ಬೇಕು ಅಂತ ನೀವು ಕ್ವಶನ್ ಮಾಡ್ಕೋಬಾರ್ದು. ನಾನು ಖಚಿತವಾಗಿ ಹೇಳ್ತೇನೆ, ಎಷ್ಟೋ ಜನಕ್ಕೆ ಅದು ರಾತ್ರಿ ಆಗ್ಬೋದು. ಅದನ್ನ ಯಾರು ನಿರ್ಧಾರ ಮಾಡೋದು? ನಿಮ್ಮ ಕರ್ಮ ಸಾಂದ್ರ, ನಿಮ್ಮ ಸಂಸ್ಕಾರಗಳು. ಹಿಂದೆ ಸುಕೃತವ ಮಾಡಿದೆ, ಅದರಿಂದ ನಿನ್ನೊಳು ಕೂಡಿದೆ. ಬಂಧವಿಲ್ಲದ ಪೂರ್ಣ ಸಹಜ ಆನಂದ ಪದವಿಯ ಸೇರಿದೆ. ವಂದನವು ಗುರುವೀರನೇ, ನಿಮಗೊಂದನವು ಸುಖ ಸಾರನೇ. ಬಂಧ ಮೋಕ್ಷಗಳೆಂಬ 2ರ ಸಂಧಿದೋರಿದ ಧೀರನೆ, ಒಳ ಸಂಧಿದೋರಿದ ಧೀರನೇ. ಅಲ್ಟಿಮೇಟ್ ಗುರಿ ಏನಾಗಿರಬೇಕು? ಸಚ್ಚಿದಾನಂದ, ಸತ್ ಚಿತ್ ಆನಂದ. ಈ ಗುರಿ ಇಟ್ಟುಕೊಂಡು ಯಾರೇ ಸಾಧನೆ ಮಾಡಿದ್ರೆ ಕುಂಡಲಿನಿಯನ್ನ ನಾನು ಹೇಳುವ ಕ್ರಮದಲ್ಲಿ ನಿಮಗೆ ಪ್ರಾರಂಭದಲ್ಲಿ ಒಂದಷ್ಟು ಅಹಿತವಾದ ಅನುಭವಗಳು ಆಗಬಹುದು. ನಾನು ಆಗಬಹುದು ಅಂತಷ್ಟೇ ಹೇಳ್ತೀನಿ. ಯಾಕೆಂದ್ರೆ ಇವನು ಹಾವಿಟ್ಕೊಂಡಿರೋವನೇ, ಯಾರೋ ಬಲಗಡೆ ಇರೋವನು, ಇವನು ಹಾವಿಟ್ಕೊಂಡಿರೋವನೇ. ಕರೆಕ್ಟ್ ಅಲ್ವಾ? ಸಮುದ್ರ ಮಂಥನ ಕಾಲದಲ್ಲಿ ಯಾವುದರಿಂದ ಕಡಿದ್ರೋ ಪರ್ವತವನ್ನೇ ಮಂತ್ಕೋಲ ಹಾಕೊಂಡು ಆಮೇಲೆ ಹಾವನ್ನೇ ಹಗ್ಗವಾಗಿ ಕಟ್ಟಿ ಅದಕ್ಕೆ ಹೇಳಿದ್ರು. ಪಾಪ ಹಾವಿನ ಗತಿ ಏನಾಗಿರ್ಬೇಕು? ಅಪ್ಪಚ್ಚಿ, ಪಾಪಚ್ಚಿ. ಅದಕ್ಕೆ ಅದು ವಿಷ ಕಕ್ಕಿತು. ಹೊಟ್ಟೆ ತುಂಬ ಊಟ ಹಾಕಿ ನೀವು ಹೊಟ್ಟೆ ಮೇಲೆ ಕೂತ್ಕೊಂಡ್ರೆ ಏನಾಗ್ತದೆ? ವಾಂತಿ ಆಗ್ತದೆ. ಹಂಗೆ ಈ ಕಡೆ ದಾರೋರು, ಆ ಕಡೆ ದೈತ್ಯರು ಎಳೆದ್ರು ಅಂತ ನಮಗೆ ಪುರಾಣ ಹೇಳ್ತದೆ. ಹೀಗೆ ನಿಜವಾಗ್ಲೂ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಫ್ ಯು ಥಿಂಕ್ ಇನ್ ದ ಸೈಂಟಿಫಿಕ್ ವೇ. ಅದನ್ನ ನಮ್ಮ ಹಿಂದಿನವರು ನಮ್ಮೊಳಗಡೆ ಆ ತರ ಕೆಲವು ತತ್ವಗಳಿದೆ, ಅದಕ್ಕೆ ಹೋಲಿಸಿದ್ರು. ಹಿಂಗಿಟ್ಕೊಳ್ಳಿ, ಹೀಗಿಟ್ಕೊಳ್ಳಿ. ಏನಿದು ನಾಗಿನಿ? ಹೀಗೆ ಯಾಕಾಗಲ್ಲ? ಹೀಗೆ ಯಾಕೆ ಇಟ್ಕೋಬೇಕು? ಈ ಡ್ಯಾನ್ಸ್ ಮಾಡೋವಾಗೆಲ್ಲ ಹೀಗೆ ಯಾಕೆ ಇಟ್ಕೊಳ್ತಾರೆ? ಈಗ ಇಟ್ಕೊಂಡ್ರೆ ಸಾಕಲ್ಲ. ಇದು 1 ಹಾವು, ಹಿಂಗಿಟ್ಕೊಂಡ್ರೆ 2 ಹಾವು. ಕರೆಕ್ಟ್ ಅಲ್ವಾ? ಸೊ ನಮ್ಮ ಒಳಗಡೆ 2 ಹಾವಿದೆ. ಗಂಡಿಕೋಟ ಲೋನುರ ಗಟ್ಟಿ ಪಾಮುನ್ನಾದಿರಾ ಊತ್ಶ್ವಾಸములో నిలపి ಊರ ಕುಂಚ ಒಲೆನುರಾ. ತೆಲುಗಲ್ಲಿ ಯಾರೋ ದಾರ್ಶನಿಕ ಹೇಳಿರ್ತಕ್ಕಂಥದ್ದು. ನಮ್ಮೊಳಗಡೆ ಹಾವುಗಳಿವೆ, 2 ಹಾವುಗಳಿವೆ. ಅವು ಸುಮ್ಮನಿಲ್ಲ, ಹಿಂಗೆ ಎಣ್ಕೊಂಡಿವೆ. ಅದೇ ನಾಗರ ಕಲ್ಲಿನ ಸಂಕೇತ. ಎಲ್ಲಿ ಪೂಜೆ ಮಾಡಬೇಕಾಗಿತ್ತು ನಾವೆಲ್ಲೋಗಿ ಪೂಜೆ ಮಾಡಿದ್ವಿ, ಎಲ್ಲಿ ಹಾಲು ಹಾಕಬೇಕಾಗಿತ್ತು ಮತ್ತೆ ಎಲ್ಲೋಗಿ ಹಾಲು ಹಾಕಿದ್ವಿ. ಆ ತಪ್ಪು ನಿಮ್ಮ ಜನ್ಮದಲ್ಲಿ ಮಾಡಬೇಡಿ. ಸಾಂಕೇತಿಕವಾಗಿ ನೀವು ಬೇಕಾದ್ರೆ ಒಂದು ಬೆಳ್ಳಿ ನಾಗರಾವ್ ಮಾಡಿಸಿಕೊಂಡು ಮನೆಯಲ್ಲಿ ಅದಕ್ಕೆ ಹಾಕಿ, ಪರವಾಗಿಲ್ಲ, ಅದರಿಂದ ಏನೂ ಆಗೋದಿಲ್ಲ. ಹೊತ್ತಕ್ಕೆಲ್ಲಾದ್ರೂ ಅಪ್ಪಿತಪ್ಪೆ ಆಗ್ತಾರೆ. ಯಾಕಂದ್ರೆ ಅದರಲ್ಲಿ ಅಪ್ಪಿತಪ್ಪೆ ಏನಾದ್ರೂ ಆ ಪಾಪದ ಪ್ರಾಣಿ ಇದ್ರೆ ಅದು ಉಸಿರಾಡಿದ್ರೆ ಸತ್ತು ಹೋಗ್ತದೆ. ಅದು ಸತ್ತೋದ್ರೆ ಶಾಪ ಖಂಡಿತ. ಅಲ್ಲಿವರೆಗೂ ಇರ್ಲಿಲ್ಲ, ಹಾಲು ಹಾಕೋವರೆಗೂ ಶಾಪ ಇರ್ಲಿಲ್ಲ. ಸೊ ಅಲ್ಲಿಂದ ಬಂತು. ಸರ್ಪದೋಷ ಅನ್ನುವುದನ್ನ ಕಂಪ್ಲೀಟ್ ನಾನು ನಿಮ್ಗೆ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ.
ಏನ್ ಮಾಡಿದ್ರೆ ಸರ್ಪದೋಷ ಹೋಗ್ತದೆ, ಏನ್ ಮಾಡಿದ್ರೆ ಸಾಡೆ ಸಾತಿ ಹೋಗ್ತದೆ, ಏನ್ ಮಾಡಿದ್ರೆ ಮಂಗಳಿಕೆ ಹೋಗ್ತದೆ. ಎಷ್ಟೋ ಜನ ಮಂಗಳಿಕಿರೋರಿಗೆ ಮದುವೆನೇ ಆಗೋದಿಲ್ಲ. ಅವ್ರು ಎಲ್ಲಿ ಜಾತಕ ತೋರಿಸಿದ್ರು ಮದುವೆನೇ ಆಗೋದಿಲ್ಲ. ಆ ಜಾತಕ ಎಲ್ಲ ಬಿಟ್ಬಿಟ್ಟು ಯಾರನ್ನೋ ನೋಡ್ಕೊಂಡು ಆರಾಮ್ಸೆ ಲವ್ ಮ್ಯಾರೇಜ್ ಆಗ್ಲಿ, ಸುಮ್ಮನೆ ಜಾತಕ ಇಟ್ಕೊಂಡು 35 ವರ್ಷ ಆದ್ರೂ ಹೆಣ್ಮಕ್ಳ ಮದುವೆ ಮಾಡೋದು, ಅವಳು ಗೊಳೈಕೊಳ್ಳೋದು. ಹಾಗಾಗಿ ಈ 2 ಹಾವುಗಳು ಅಂತ ಹೇಳಿದ್ದೇನೆ. ಈ ಹಾವು ಅನ್ನೋದು ಯಾಕೆ ತಗೊಂಡ್ರು ನಮ್ಮ ಪ್ರಾಚೀನರು ಅಂತಂದ್ರೆ, ಅದು ನಾಗರಾವೇ ತಗೊಂಡಿದ್ದಾರೆ, ಕೇರೆ ಹಾವು ತಗೊಳ್ಳಿಲ್ಲ, ಹಸಿರಾವು ತಗೊಳ್ಳಿಲ್ಲ. ಬೇರೆ ಹಾವುಗಳಲ್ಲಿ 300 ಪ್ರಭೇದಗಳಿದೆ, 3300 ಗೊತ್ತಿಲ್ಲ ನನಗೆ. ಆದ್ರೆ ಕೇವಲ ಕೆಲವಷ್ಟೇ ವಿಷಕಾರಿ ಹಾವುಗಳು, ಅದರಲ್ಲಿ ಕೋಬ್ರಾ ಕೂಡ ಒಂದು. ನಮ್ಮ ಪುರಾಣದಲ್ಲಿ ಎಲ್ಲ ಕೋಬ್ರಾನೇ ತಗೊಂಡಿದ್ದಾರೆ, ಅಥವಾ ಬ್ಲ್ಯಾಕ್ ಕೋಬ್ರಾ ತಗೊಂಡಿದ್ದಾರೆ. ಕಾಳಿಂಗ ಮರ್ದನ ಕೃಷ್ಣ, ಗಣಪ ಹೊಟ್ಟೆಗೆ ಹಾವನ್ನು ಕಟ್ಕೊಂಡಿದ್ದಾನೆ, ಬೆಲ್ಟ್ ಸಿಗ್ಲಿಲ್ಲ ಅಯ್ಯಪ್ಪನಿಗೆ, ಅಂಗಡಿಯಲ್ಲಿ ಬೆಲ್ಟೇ ಸಿಗ್ಲಿಲ್ಲ, ಅವನ ಅಳತೆಗೆ ಬೆಲ್ಟ್ ಸಿಗ್ಲಿಲ್ಲ, ಹಾಗಾಗಿ ಉದ್ದ ಅವನ್ ಕಟ್ಕೊಂಡಂತೆ. ಆಮೇಲೆ ಯಾರು ಸುಬ್ರಹ್ಮಣ್ಯ ಹಾವು ಹಿಡ್ಕೊಂಡಿದ್ದಾನೆ, ಕೃಷ್ಣ ಹಾವಿನ ಮೇಲೆ ಡ್ಯಾನ್ಸ್ ಮಾಡ್ತಾನೆ. ಪಾಪದ ಪ್ರಾಣಿ ಅದು 5 ತಲೆಯ ಹಾವುಗಳು. ಇದೇನೋ ಗೊತ್ತಿದೆ ನಿಮಗೆ ಸೀಕ್ರೆಟ್ ಏನು ಅಂತ? 5 ತಲೆಯ ಹಾವುಗಳು, 7 ತಲೆಯ ಹಾವುಗಳು. ಇದು ಪ್ರಾಕ್ಟಿಕಲಿ ಇದುವರೆಗೂ ಭೂಮಿ ಮೇಲೆ ಹುಟ್ಟೇ ಇಲ್ಲ. ಬಟ್ ನಮ್ಮವ್ರು ಯಾಕೆ ಇಟ್ಟಿದ್ದಾರೆ? 7 ತಲೆಗಳು ಕಾಯ್ತವೆ, ನಿಧಿ ಕಾಯ್ತಾ ಇದ್ದಾವೆ. ಹೌದು, ನಮ್ಮ ಎಲ್ಲರ ಒಳಗಡೆ ಒಂದು ಜ್ಞಾನ ನಿಧಿ ಇದೆ. ಅದನ್ನ ನಮ್ಮ ಒಳಗಡೆ ಕೂಡ 7 ಹಾವುಗಳಿವೆ. ಅದನ್ನ ನಾನು ತೋರಿಸ್ತೇನೆ. ಪದ್ಮನಾಭನ ಸನ್ನಿಧಿ ಕೆಳಗಡೆ ಅನಂತ ಪದ್ಮನಾಭ, ಕೇರಳದಲ್ಲಿ ಅನಂತಪುರದಲ್ಲಿರ್ತಕ್ಕಂಥ ಅನಂತ ಪದ್ಮನಾಭನ ಸನ್ನಿಧಿ ಕೆಳಗಡೆ 7 ಕೋಣೆಗಳಿವೆ. ಅದರಲ್ಲಿ 3-4 ತೆಗೆದಿದ್ದಾರೆ. 1 ಲಕ್ಷ ಕೋಟಿ ಬಂಗಾರ ಸಿಕ್ಕಿದೆ. ಇವಾಗ ಇನ್ನೂ ಒಂದಷ್ಟಿವೆ. ಅವು ಯಾಕೆ ಗೌರ್ಮೆಂಟ್ ಹೆದರ್ತಾ ಇದೆ ಅಂತಂದ್ರೆ, ಅಲ್ಲಿ ಹಾವಿದೆ ಅಂತ ಎದುರಿಸ್ಬಿಟ್ಟಿದ್ದಾರೆ ಯಾರು. ಅಂದ್ರೆ ಅದ್ರ ಮೇಲೆ ಬಾಗಲ ಮೇಲೆ ಸಿಂಬಲ್ ಇದೆ, ಸರ್ಪದ ಸಿಂಬಲ್. ಈ ಸಿಂಬಲ್ಲೇ ಬೇರೆ. ಸರ್ಪ ನಿಧಿ ಕಾಯ್ತದೆ ಅಂತ ನೀವೆಲ್ಲ ಕೇಳಿದ್ದೀರಿ, ಕರೆಕ್ಟಾ? ಇನ್ನೇನು ಕೆಲಸನೇ ಇಲ್ಲ ಅದಕ್ಕೆ. ಸರ್ಪಮಣಿ ಅಂತ ಬರ್ಕೊಳ್ಳಿ, ಸರ್ಪಭೂಷಣ ಅಂತ ಬರ್ಕೊಳ್ಳಿ. ಇದಕ್ಕೆ ತುಂಬಾ ನಿಗೂಢವಾದ ಸೈಂಟಿಫಿಕ್ ಉತ್ತರ ಕೊಡ್ತೇನೆ ನಾನು ನಮ್ಮ ಕ್ಲಾಸಲ್ಲಿ. ಅಂಡ್ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ರಿವೀಲ್ ಸರ್ಪಮಣಿ. ಕೇಳಿದ್ರೇನ್ರಿ? ತುಂಬಾ ಕಾಸ್ಟ್ಲಿ. ಹಾವಿನ ಹೆಡೆ ಮೇಲೆ ಒಂದು ಮಣಿ ಇರ್ತದೆ, ಅದು ರಾತ್ರಿಯಲ್ಲಿ ಬೆಳಕು ಕೊಡ್ತದೆ. ಆ ಬೆಳಕಿನಲ್ಲಿ ಇದು ಆಹಾರ ಹುಡುಕ್ತದೆ. ಕಥೆಗಳೆಲ್ಲ ಕೇಳಿಲ್ವಾ ನೀವು? ವಿಚ್ ವಿಲ್ ಕಾಸ್ಟ್ ಯು 50 crores 100 CR. ಈ CR ಭಾಷೆಯಲ್ಲಿ ಹೇಳ್ತಾರೆ. ನನವರೆಗೂ ಬಂದಿತ್ತು ಆಫರ್ಗಳು. ಗುರೂಜಿ, ಒಂದು ಸರ್ಪಮಣಿ ಇದೆ, ಹಾವಿನ ಮಣಿ ಇದೆ, ವಿಚ್ ವಿಲ್ ಕಾಸ್ಟ್ 100 crores. ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಹೇಳಿ, ನಿಮ್ ಕಮಿಷನ್ ನೀವು ತಗೊಳ್ಳಿ ಅಂತ. ನನಗೆ ರಿಯಲ್ ಸೈನ್ಸ್ ಗೊತ್ತಿದೆಯಲ್ಲ, ನಾನ್ ಬಹಳ ಎಂಜಾಯ್ ಮಾಡಿದೆ. ಹೌದಪ್ಪ, ಮಣಿ ಇದೆಯಾ, ಅದರಲ್ಲೇ ಆಹಾರ ಹುಡುಕ್ತದ. ಅಲ್ಲ, ನಮ್ಮ ಹಿಂದಿನವರು ಪ್ರತಿಯೊಂದು ನಿಗೂಢವಾಗಿ, ಸಾಂಕೇತಿಕವಾಗಿ, ರಹಸ್ಯವಾಗಿ ಹೇಳಿದ್ದಾರೆ. ನಮ್ಮ ಪೂರ್ವಜರು, ನಮ್ಮ ಮುಂದಿನ ಪೀಳಿಗೆಯವರು ಯಾವತ್ತಾದರೂ ಇದಕ್ಕೆ ಉತ್ತರ ಕಂಡು ಹಿಡಿದೇ ಇಡ್ತಾರೆ. ಹೌದು, ಹಿಡಿದಿದ್ದೀನಿ ನಾನು. ಯಾಕೆಂದ್ರೆ ನಾನು ಐ ರೆಪ್ರೆಸೆಂಟ್ಸ್ ಅವರ್ ancestors. I am proud to tell that I have invented the answer. ಅವ್ರು ಏನು ಪಜಲ್ ಮಾಡಿದ್ರು ಅದನ್ನ ರಿವೀಲ್ ಮಾಡಿದ್ದೆ. ನಿಮಗೂ ಹೇಳ್ತೇನೆ, ಸರ್ಪಮಣಿ ಎಲ್ಲಿದೆ ಅನ್ನೋದನ್ನು ತೋರಿಸ್ತೇನೆ ನಿಮ್ಮ ದೇಹದಲ್ಲಿ. ಇಟ್ಸ್ ಮೈ ಪ್ರಾಮಿಸ್. ಅಲ್ಲಿಂದ ಅಮೃತ ಸಿಂಚನ ಆಗ್ತದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಬ್ರುವಾಹನ ಅರ್ಜುನ ಅವನ ಶಿರಶ್ಛೇದನ ಮಾಡಿಕೊಂಡು ಹೋದಾಗ ಪಾತಾಳ ಲೋಕಕ್ಕೆ ಹೋಗಿ ಸರ್ಪಮಣಿ ತಂದು ಅದಕ್ಕೆ ಅವನಿಗೆ ಸ್ಪರ್ಶ ಮಾಡಿದಾಗ ಅವನಿಗೆ ಮತ್ತೆ ಪ್ರಾಣ ಬಂತು. ಡು ಯು ರಿಮೆಂಬರ್ ಬಬ್ರುವಾಹನನ ಸಿನಿಮಾ ಸ್ಟೋರಿ? ಅದು ಸರ್ಪಮಣಿ. ಅವನ್ ಮತ್ತೆ ವಾಪಸ್ ಬಂದ, ಅವನು ಜೀವಂತವಾಗಿ. ಹಾಗೆ ನಮ್ಮ ಹಿಂದಿನವರು ಪೌರಾಣಿಕವಾಗಿ ಅನೇಕ ರಹಸ್ಯಗಳನ್ನ, ಅಂದ್ರೆ ಸಾಧಕರಿಗೆ ಮಾತ್ರ ಹೇಳಬೇಕು ಅಂತ ಹೇಳಿ, ಬಾಧಕರಿಗೆ ಹೇಳಬಾರದು, ಮುಖ್ಯವಾಗಿ ರಾಕ್ಷಸರಿಗೆ ಹೇಳಬಾರದು,
ಪೀಡಕರಿಗೆ, ಲೋಕಕಂಟಕರಿಗೆ ಹೇಳಬಾರ್ದು ಈ ಸ್ಪಿರಿಚುವಲ್ ಸೀಕ್ರೆಟ್ಸ್ ಅಂತೇಳಿ ಅದನ್ನು ಪಜಲ್ ರೂಪದಲ್ಲಿ ಇಟ್ಬಿಟ್ರು. ನಾವೀಗ ಊದ್ಬತ್ತಿ ತಗೊಂಡು ಓಂ ಪಜಲಾಯ ನಮಃ ಪಜಲಾಯ ನಮಃ ಅಂತ ಪೂಜೆ ಮಾಡ್ತಾ ಇದ್ದೇವೆ. ಎಂತ ದುರಂತ ಕಂಡ್ರಿ. ಹಾವಿಗೆ ಪೂಜೆ ಮಾಡಿದ್ರೆ ನಮಗೆ ಎನ್ಲೈಟನ್ಮೆಂಟ್ ಆಗ್ತದೇನ್ರಿ? ಹಾವಿಗೆ ಹಾಲು ಹಾಕಿ ನಮ್ಗೆ ಎನ್ಲೈಟನ್ಮೆಂಟ್ ಆಗ್ತದ? ಅನಾದಿ ಕಾಲದಿಂದ ಹೊತ್ತಕ್ಕೆ ಆಗ್ತಾನೆ ಇದೀವಪ್ಪ ನಾವು ಕೂಡ. ನಮ್ಮೂರಲ್ಲಿ ಎಲ್ಲರೂ ಆಗ್ತಾರೆ. 6 ಕತ್ಲಿಲ್ಲ, 3 ಇಳಿಲಿಲ್ಲ. ನನಗೆ ರಹಸ್ಯ ಗೊತ್ತಾಯ್ತು, ನಾನು ಪ್ರೋಗ್ರೆಸ್ ಆದೆ ಲೈಫಲ್ಲಿ. ಇನ್ನೂ 10 ಕಾಲ ಹಾಕೋರು ಹಂಗೆ ಹಾಕ್ತಾನೆ ಇದ್ದಾರೆ. ಹಾಗಾಗಿ ಬನ್ನಿ, ಖಂಡಿತ ನೀವು ಈ ಲೈಫ್ ಟೈಮ್ ಅಲ್ಲಿ ಈ ಸೈನ್ಸ್ ಅನ್ನು ತಿಳ್ಕೊಳ್ಬೇಕು. ನೀವು ಪ್ರಾಕ್ಟೀಸ್ ಮಾಡ್ತಿರೋ ಬಿಡ್ತಿರೋ ದಟ್ ಇಸ್ ಯುವರ್ ಆಪ್ಷನ್, ಸೆಕೆಂಡರಿ. ಫಸ್ಟ್ ನೋ ಇಟ್ ಅಟ್ ಲೀಸ್ಟ್. ಯಾವಾಗೋ ಒಂದು ಟೈಮ್ ಬರ್ತದೆ ಅವಾಗ. ಈಗ ಸೈಕಲ್ಲು ಅನಿವಾರ್ಯ ಆದವಾಗೆಲ್ಲ ಕಲಿಯೋದು, ಕಲ್ತಿಟ್ಕೊಂಡ್ರೆ ಅನಿವಾರ್ಯ ಬಂದಾಗ ಸೈಕಲ್ ಹೊಡಿಬೋದು. ಇಲ್ಲ ನಾನು ನೀರಿಗೆ ಅಪಾಯ ಬಂದಾಗ ಈಜು ಕಲಿತೀನಿ ಅಂತಂದ್ರೆ ಈಜು ಕಲಿಬೇಕಾದ್ರೆ ಇನ್ನೊಂದು ಲೈಫ್ ಬೇಕಾಗ್ತದೆ. ಈಜು ಕಲ್ತಿಟ್ರೆ ಅಪಾಯ ಬಂದಾಗ ಅದು ಕೆಲಸಕ್ಕೆ ಬರ್ತದೆ. ಹಾಗೆ ಇಂತಹ ಕೆಲವು ವಿದ್ಯೆಗಳನ್ನ ನೀವು ಈಗ ಕಲ್ತಿರ್ಬೇಕು. ಇದು ಸರಿಯಾದ ಸಮಯ. ಕೊರೋನಾ ಸಮಯ ಇದೆಯಲ್ಲ, ಅದು ಯಾಕೆ ಬಂತ ಗೊತ್ತಿಲ್ಲ. ಇದು ಒಳ್ಳೇದಕ್ಕೆ ಬಂದಿದೆ. ಮನೆಯಲ್ಲಿದ್ದು ಒಳ್ಳೇದನ್ನು ಕಲೀರಿ ಅಂತ ಹೇಳಕ್ ಬಂದಿದೆ. ಆದದ್ದೆಲ್ಲ ಒಳಿತೇ ಆಯಿತು ಗೋವಿಂದನ ದಯದಿಂದ. ಅದು ನಿಮ್ ಕೊರೋನಾ ಬಂದಿರೋದು ಇಮ್ಯುನಿಟಿ ಸಿಸ್ಟಮ್ ಟೆಸ್ಟ್ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ 30 ಲಕ್ಷಕ್ಕೆ ಜನಕ್ಕೆ ಬಂದಿದೆ. ಆದ್ರೆ ಸತ್ತಿರೋರೆಲ್ಲ ಬೆರಳೆಣಿಕೆ ಅಷ್ಟೇ. ಒಂದು 20,000 ಜನ 30,000 ಜನ ಸತ್ತಿದ್ದಾರೆ. ಉಳಿದವ್ರು ಯಾಕೆ ಸಾಯ್ಲಿಲ್ಲ? ದೇರ್ ಇಮ್ಯೂನ್ ಸಿಸ್ಟಮ್ ಇಸ್ ವೆರಿ ಗುಡ್. ಕುಂಡಲಿನಿ ಜಾಗೃತಿ ಆದ್ರೆ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ ಕಣ್ರಿ, ಅಶ್ಯೂರ್ಡ್. ಮುಖ್ಯವಾಗಿ ನಿಮ್ಮ ಎಂಡೋಕ್ರೈನ್ ಸಿಸ್ಟಮ್ ಸೂಪರ್ ಆಗಿ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಕುಂಡಲಿನಿ ಶಕ್ತಿಗೂ ಎಂಡೋಕ್ರೈನ್ ಸಿಸ್ಟಮ್ಗೂ ಅವಿನಾಭಾವ ಸಂಬಂಧ. ಇದನ್ನೇ ನಮ್ಮ ಹಿಂದಿನವರು ಆ ಎಂಡೋಕ್ರೈನ್ ಸಿಸ್ಟಮ್ ಇದೆಯಲ್ಲ, ಡಕ್ಲೆಸ್ ಗ್ಲ್ಯಾಂಡ್ಸ್ ಅನ್ನ ಅದಕ್ಕೆ ಸಪ್ತ ಮಾತೃಕೆಯರು ಅಂತ ಒಂದು ದೇವತಾ ಸ್ವರೂಪ ಕೊಟ್ರು. ಒಂದು ಹೆಣ್ಣು ಮಕ್ಕಳು ಭುಜದ ಮೇಲೆ ಒಂದು ಕೊಡ, ಆ ಕೊಡದಲ್ಲಿ ನೀರನ್ನ ಕೆಳಕ್ಕೆ ಸುರಿತಿರ್ತಕ್ಕಂಥ ಚಿತ್ರಗಳನ್ನ ನೀವು ನೋಡಿರ್ಬೇಕು. ಅವುಗಳನ್ನ ಸಪ್ತ ಮಾತೃಕೆಯರು ಅಂತ ಹೇಳ್ತೇವೆ. ಆ ಕುಂಡ ಇದೆಯಲ್ಲ, ಆ ಕುಂಡನ ಇಂಗ್ಲಿಷ್ ಅಲ್ಲಿ ಗ್ಲ್ಯಾಂಡ್ ಅಂತಾರೆ, ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತಾರೆ. ಈ ಡಕ್ಲೆಸ್ ಗ್ಲ್ಯಾಂಡ್ಸ್ ಏನ್ ಮಾಡ್ತದೆ, ಹಾರ್ಮೋನ್ಸ್ ಅನ್ನ ಡೈರೆಕ್ಟ್ ರಕ್ತಕ್ಕೆ ಚಿಮ್ಮುತ್ತವೆ. ಅವು ಹೈಪೋಥಾಲಮಸ್ ಇರ್ಬೋದು, ಅಡ್ರಿನಲ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಪೀನಿಯಲ್ ಇರ್ಬೋದು, ಪಿಟ್ಯೂಟರಿ ಇರ್ಬೋದು. ಪೀನಿಯಲ್ ಅಂಡ್ ಪಿಟ್ಯೂಟರಿ ಆರ್ ನೋನ್ ಆಸ್ ಮಾಸ್ಟರ್ ಗ್ಲ್ಯಾಂಡ್ಸ್. ಇವೆರಡು ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಿದ್ರೆ ಉಳಿದವ ಮುಚ್ಕೊಂಡು ಕೆಲಸ ಮಾಡ್ತಾರೆ ಕೆಳಗಿನ ಇರವೆ. ಹಿರಿಯಕ್ಕನ ಚಾಳಿ ಮನೆಯ ಮಂದಿಗೆಲ್ಲ ಅಂತ. ಅದಕ್ಕೆ ಹಿರಿಯಕ್ಕನಾಗಿ ಹುಟ್ಟೋದು ಬಹಳ ಕಷ್ಟ ಮನೆಯಲ್ಲಿ. ಆತ್ಮೀಯರೇ, ಬನ್ನಿ, ಎಲ್ರು ಬನ್ನಿ, ಜಾಯಿನ್ ಆಗಿ ಒಂದು ಹೊಸ ವಿಜ್ಞಾನ ಕಲ್ತ್ಕೊಳ್ಳಿ, ಕಲ್ತಿಟ್ಕೊಳ್ಳಿ. 1000 ಜನಕ್ಕೆ ನಾನು ಇದನ್ನು ಮಾರ್ಗದರ್ಶನ ಮಾಡಿದ್ದೇನೆ. ಅನೇಕ ಜನ ಪ್ರಾಕ್ಟೀಸ್ ಅಲ್ಲಿದ್ದಾರೆ. ಅನೇಕ ಜನರಿಗೆ ಅದರ ಅನುಭವಗಳಾಗ್ತಾ ಇದೆ. ಅವರ ಜೀವನ ಹಸನ ಆಗ್ತಾ ಇದೆ. ನೀವು ಯಾಕೆ ಕಲಿತು ನಿಮ್ಮ ಜೀವನವನ್ನು ಹಸನ ಮಾಡ್ಕೊಳ್ಬಾರ್ದು? ಸೊ ಬನ್ನಿ, ಭಾಗವಹಿಸಿ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕಲಿಯೋ ಉತ್ಸಾಹ ಇದ್ರೆ, ಸಾಧನೆ ಮಾಡೋ ಉತ್ಸಾಹ ಇದ್ರೆ, ಹೊಸ ವಿಜ್ಞಾನ ಕಲ್ತ್ಕೊಳ್ತಕ್ಕಂಥ ಉತ್ಸಾಹ ಇದ್ರೆ ಯು ಆರ್ ಆಲ್ ವೆಲ್ಕಮ್ ಅಂತ ಹೇಳ್ತಾ ನಿಮ್ಗೆ ವಂದಿಸ್ತಾ ಎಲ್ಲರೂ ಕೂಡ. ನಾನೇನಾದ್ರೂ ಅಪ್ಪಿ ತಪ್ಪಿ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ರೆ ತಮಾಷೆಗೆ ಇಲ್ಲೇ ಬಿಟ್ಟು ಹೋಗಿ, ಮನ್ನಿಸಿ. ಒಳ್ಳೆ ವಿಚಾರಗಳನ್ನ ಹೊತ್ತು ಹೋಗಿ ಶ್ಲೋಕದೊಂದಿಗೆ ಮುಕ್ತಾಯ ಮಾಡೋಣ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು. May God bless you all. May God bless you all. May God bless you all.